ಸಂಚಿಕೆಯಲ್ಲಿ ನಾವು ಶ್ರೀಧರ ಸ್ವಾಮಿಗಳ ಬಾಲ್ಯ, ಅವರ ವಿದ್ಯಾಭ್ಯಾಸ, ಅದರ ಜೊತೆಗೆ ಅವರ ಸಾಧನಾ ಕ್ರಮದ ಸಜ್ಜನಗಡದಲ್ಲಿ ಅವರು ಆ ಗುರುಗಳನ್ನ ಭೇಟಿಯಾಗಿದ್ದಂಥದ್ದು, ಅದಾದ್ಮೇಲೆ ಅಲ್ಲಿ ಸಾಧನೆಯನ್ನ ಮುಗಿಸಿ ಕರ್ನಾಟಕಕ್ಕೆ ಶ್ರೀಧರ ಸ್ವಾಮಿಗಳು ಬರ್ತಾರೆ. ಅಲ್ಲಿವರೆಗೆ ಇಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಈ ಸಂಚಿಕೆಯಲ್ಲಿ ಶ್ರೀಧರ ಸ್ವಾಮಿಗಳ ಇನ್ನ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಸಜ್ಜನಗಡದಲ್ಲಿ ಶ್ರೀಧರ ಸ್ವಾಮಿಗಳು ಇರಬೇಕಾದ್ರೆ ದಾಸ ನವಮಿ ದಿನ ಸಮರ್ಥರ ಸಮಾಧಿ ಬಳಿ ಕುಳಿತಿದ್ದಾಗ ಶ್ರೀಧರ ಸ್ವಾಮಿಗಳಿಗೆ ಸಮಾಧಿಯಿಂದ ಒಂದು ಆದೇಶ ಆಗತ್ತೆ. ಶ್ರೀಧರ, ಇಲ್ಲಿ ನಿನ್ನ ಸಾಧನೆ ಮುಗೀತು, ನೀನು ಇನ್ನು ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿ ಧರ್ಮ ಪ್ರಚಾರವನ್ನು ಮಾಡು ಅನ್ನುವಂತ ಆದೇಶ ಅವ್ರಿಗಾಗತ್ತೆ. ಸಮರ್ಥರ ಆದೇಶದಂತೆ ಶ್ರೀಧರರು ಪೇರ್ಗಾವ್, ಕೊಲ್ಲಾಪುರ ಮಾರ್ಗವಾಗಿ ದಕ್ಷಿಣ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ. ಪ್ರಯಾಣವನ್ನ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಸಿಗ್ತಕ್ಕಂತ ಆಯಾಯ ಊರುಗಳಲ್ಲಿ ಪ್ರವಚನವನ್ನ ಮಾಡ್ತಾ ಗೋಕರ್ಣಕ್ಕೆ ಬರ್ತಾರೆ. ಶ್ರೀಧರ ಸ್ವಾಮಿಗಳಿಗೆ ಈ ಹಿಂದೆ ಗುಲ್ಬರ್ಗಾದಲ್ಲಿ ಇದ್ದಿದ್ದರಿಂದ ಕನ್ನಡ, ಹಿಂದಿ, ಮರಾಠಿ, ಉರ್ದು ಜೊತೆಗೆ ಹಿಂದಿ ಜೊತೆಗೆ ಇಂಗ್ಲಿಷ್ ಭಾಷೆಯ ಪರಿಚಯ ಇರುತ್ತೆ. ಹಾಗಾಗಿ ಆಯಾಯ ಪ್ರಾಂತ್ಯದಲ್ಲಿ ಯಾವ್ಯಾವ ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ಸಿಗ್ತಾರೆ, ಆಯಾಯ ಭಾಷೆಯಲ್ಲಿಯೇ ಶ್ರೀಧರ ಸ್ವಾಮಿಗಳು ಪ್ರವಚನವನ್ನ ಮಾಡ್ತಾ ಬರ್ತಾರೆ. ಹಂಗೆ ಬರ್ಬೇಕಾದ್ರೆ ಗೋಕರ್ಣದಿಂದ ಶಿರಸಿ ತಾಲೂಕಿಗೆ ಬರ್ತಾರೆ. ಅಲ್ಲಿ ಸೀಗೆಹಳ್ಳಿಗೆ ಬರ್ತಾರೆ. ಸೀಗೆಹಳ್ಳಿಯಲ್ಲಿ ಶಿವಾನಂದ ಸ್ವಾಮಿಗಳು ಅನ್ನುವಂತಹ ಯೋಗಿಗಳು ಇರ್ತಾರೆ. ಅವರ ಪರಿಚಯ ಆಗಿತ್ತೆ ಶ್ರೀಧರ ಸ್ವಾಮಿಗಳಿಗೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಮುಂದೆ ಮಂಜುಗುಣಿ, ಸಿರಸಿ, ಸೊರಬ, ಸಾಗರಗಳ ಮೂಲಕ ಪಾದಯಾತ್ರೆಯನ್ನ ಮಾಡಿಕೊಂಡು ಸಂಪೆಕಟ್ಟೆ ಅನ್ನುವಂತ ಮಟ್ಟಕ್ಕೆ ಬರ್ತಾರೆ. ಶ್ರೀಧರ ಸ್ವಾಮಿಗಳು ಎಲ್ಲೋದ್ರೂ ಕೂಡ ಅವರ ಪ್ರವಚನವನ್ನ ಕೇಳಲಿಕ್ಕೆ ಜನ ಹಿಂಡಿ ಅಲ್ಲಲ್ಲಿ ಸೇರ್ತಾ ಇದ್ರಂತೆ. ಅಲ್ಲಿ ಸ್ವಲ್ಪ ಕಾಲ ನರಸಿಂಹ ಸ್ವಾಮಿಯ ಸೇವೆಯನ್ನ ಮಾಡಿ ಮುಂದೆ ತಪಸ್ಸಿಗಾಗಿ ಸಮೀಪದ ಕೊಡಚಾದ್ರಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಕಾಲ ಇದ್ದು ಬನವಾಸಿಗೆ ಬರ್ತಾರೆ. ಬನವಾಸಿಯಲ್ಲಿ ಸ್ವಲ್ಪ ಕಾಲ ಇದ್ದು ಮರಳಿ ಮತ್ತೆ ಸೀಗೆಹಳ್ಳಿ ಮಠಕ್ಕೆ ಬರ್ತಾರೆ. ಮತ್ತೆ ಮಠಕ್ಕೆ ಬಂದಂತಹ ಶ್ರೀಧರ ಸ್ವಾಮಿಗಳ ಆಗಮನದಿಂದ ಶಿವಾನಂದ ಸ್ವಾಮಿಗಳಿಗೆ ತುಂಬಾ ಸಂತೋಷ ಆಗುತ್ತೆ. ತಾವು ಇನ್ನು ಮಠದಲ್ಲೇ ಇರಬೇಕು ಅಂತ ಆಗ್ರಹ ಮಾಡ್ತಾರೆ ಶ್ರೀಧರ ಸ್ವಾಮಿಗಳಿಗೆ. ಶ್ರೀಧರ ಸ್ವಾಮಿಗಳು ಅಷ್ಟೇಯ ಶಿವಾನಂದ ಸ್ವಾಮಿಗಳನ್ನ ಗುರುಬುದ್ಧಿಯಿಂದ ಅವರ ಸೇವೆಯನ್ನ ಮಾಡ್ತಾ ತಮ್ಮ ತಪಸ್ಸನ್ನ ತೀವ್ರಗೊಳಿಸ್ತಾ ಮಠದಲ್ಲೇ ಉಳಿತಾರೆ. ಸೀಗೆಹಳ್ಳಿಗೆ ಬಂದಂತ ಯಾತ್ರಾರ್ಥಿಗಳು ಹೆಚ್ಚಾಗಿ ಶ್ರೀಧರರ ಬಳಿ ಪರಮಾರ್ಥದ ವಿಚಾರವಾಗಿ ಮಾತಾಡಿ ತಮ್ಮ ಸಂದೇಹಗಳನ್ನ ಬಗೆಹರಿಸ್ಕೊಳ್ತಾ ಇದ್ರಂತೆ. ಇದನ್ನ ನೋಡಿ ಒಂದು ದಿನ ಶ್ರೀ ಶಿವಾನಂದ ಸ್ವಾಮಿಗಳು ವಿನೋದವಾಗಿ ಹಾಸ್ಯವಾಗಿ ಕೇಳ್ತಾರಂತೆ, ಏನು ಶ್ರೀಧರ ಸ್ವಾಮಿಗಳೇ, ಇಲ್ಲಿಗೆ ಬರ್ತಕ್ಕಂಥವರೆಲ್ಲ ಹೆಚ್ಚು ನಿಮ್ಮ ಹತ್ರವೇ ಬರ್ತಾರಲ್ಲ, ನನಗಿಂತ ನಿಮ್ಮಲ್ಲಿ ಅವರಿಗೆ ಹೆಚ್ಚು ಭಕ್ತಿ ಇದೆಯಲ್ಲ ಅಂತಾರಂತೆ. ಅದಕ್ಕೆ ಉತ್ತರವಾಗಿ ಶ್ರೀಧರರು ಹೇಳ್ತಾರಂತೆ, ನನ್ನನ್ನ ನೀವು ತುಂಬಾ ಹೊಗಳ್ತಾ ಇದ್ದೀರಿ, ಆದ್ದರಿಂದ ಅವ್ರು ಆಗ ಬರ್ತಾರೆ. ಈ ಹೊಗಳಿಕೆಯನ್ನ ನಿಲ್ಸಿದ್ರೆ ಯಾರೂ ಕೂಡ ಬರೋದಿಲ್ಲ ಸಾಧುಗಳೇ ಅನ್ನುವಂತ ಬಹುವಚನದಿಂದ ನನ್ನನ್ನ ಕರಿಬೇಡಿ, ನನ್ನನ್ನ ದಾಸ ಅನ್ನುವಂತ ಏಕವಚನದಲ್ಲಿ ತಾವು ಮಾತಾಡಿಸಿದ್ರು ಸಾಕು. ನಿಮ್ಮಂತಹ ಮಹಾತ್ಮರು, ಸಾಧಕರು ನನ್ನನ್ನ ಬಹುವಚನದಿಂದ ಗೌರವಿಸ್ತಕ್ಕಂಥದ್ದು ನನ್ನ ಶ್ರೇಯಸ್ಸಿಗೆ ಒಳ್ಳೆಯದಲ್ಲ ಅಂತೇಳಿ ನುಡಿತಾರಂತೆ ಶ್ರೀಧರ ಸ್ವಾಮಿಗಳು. ಅವತ್ತಿನಿಂದ ಶಿವಾನಂದರು ಶ್ರೀಧರ ಸ್ವಾಮಿಗಳನ್ನ ದಾಸ ಅಂತಲೇ ಕರೀತಾ ಇದ್ರಂತೆ. ಸೀಗೆಹಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳಿಗೂ ತಪಸ್ಸನ್ನ ಮಾಡ್ಲಿಕ್ಕೆ ವಿಶೇಷವಾಗಿರುವಂತ ಅವಕಾಶ ಸಿಗುತ್ತೆ. ಇದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಪ್ರತಿ ದಿನ ರಾತ್ರಿ ಪುರಾಣಗಳನ್ನ, ಶಾಸ್ತ್ರಗಳನ್ನ, ಹರಿಕೀರ್ತನೆಯನ್ನ, ಪ್ರವಚನಗಳನ್ನ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಸುಶ್ರಾವ್ಯವಾಗಿ ಪದಗಳನ್ನು ಕೂಡ, ಭಕ್ತಿಗೀತೆಗಳನ್ನು ಕೂಡ ಆಡ್ತಾ ಭಕ್ತಿ ಆವೇಶ ಬಂದು ಒಂದೊಂದ್ಸಾರಿ ನೃತ್ಯವನ್ನು ಕೂಡ ಮಾಡ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳು. ಒಂದು ದಿನ ಇದ್ದಕ್ಕಿದ್ದಂತೆ ಶಿವಾನಂದ ಸ್ವಾಮಿಗಳು ಶ್ರೀಧರರಿಗೆ ಕಮಂಡಲವನ್ನ, ಕಾವಿ ಶಾಟಿಯನ್ನ ಕೊಟ್ಟು ಹೇಳ್ತಾರಂತೆ, ದಾಸ, ನಿನಗೆ ನಾನು ಈಗ್ಲೇ ಸನ್ಯಾಸ ದೀಕ್ಷೆಯನ್ನ ನಾನು ಕೊಡ್ತಾ ಇದ್ದೇನೆ. ಇದು ಅರ್ಧ ಸನ್ಯಾಸ.
ಮುಂದೆ ಶ್ರೀ ಸಮರ್ಥರ ಆದೇಶದಂತೆ ಈ ಸ್ಥಳದಲ್ಲಿ ನಿನಗೆ ಪೂರ್ಣ ಸನ್ಯಾಸ ಯೋಗ ಸಿಗುತ್ತೆ. ಪೂರ್ಣ ಸನ್ಯಾಸಿ ಯೋಗ ಸಿಗುವಂತ ಕಾಲಕ್ಕೆ ನನ್ನ ದೇಹ ಇರಲ್ಲಪ್ಪ, ಅದಕ್ಕೆ ನಾನು ಆ ಕಾರ್ಯವನ್ನ ಮೊದಲೇ ಮಾಡ್ತಾ ಇದ್ದೇನೆ ಅಂತ ಹೇಳಿ ಶ್ರೀಧರ ಸ್ವಾಮಿಗಳಿಗೆ ಅರ್ಧ ಸನ್ಯಾಸವನ್ನ ಕೊಡ್ತಾರೆ. ಇನ್ನೊಂದು ದಿನ ಸ್ವಾಮಿಗಳು ಹೇಳ್ತಾರಂತೆ, ಇದ್ದಕ್ಕಿದ್ದಂತೆ, ದಾಸ, ನಿನ್ನಿಂದ ಮುಂದೆ ಧರ್ಮಧ್ವಜ ಸ್ಥಾಪನೆ ಆಗುತ್ತೆ ಅಂತೇಳಿ ನುಡ್ದಿರ್ತಾರಂತೆ. ಹೀಗೆ ಶಿವಾನಂದ ಸ್ವಾಮಿಗಳ ಮಠದಲ್ಲಿ ಶ್ರೀಧರ ಸ್ವಾಮಿಗಳು ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಹಲವಾರು ನಿಯಮಗಳನ್ನ ತಾವೇ ವಿಧಿಸ್ಕೊಂಡಿರ್ತಾರೆ. ಯಾವ ರೀತಿ ದನ ಕರುಗಳು, ಪ್ರಾಣಿಗಳು ಗಿಡಗಳ ಸೊಪ್ಪನ್ನ ತಿಂತಾ ಇದ್ವೋ ಅದೇ ರೀತಿಯಲ್ಲಿ ಶ್ರೀಧರ ಸ್ವಾಮಿಗಳು ಕೂಡ ಗಿಡಗಳ ಸೊಪ್ಪನ್ನ ಅರ್ದು ತಿಂತ ತಪಸ್ಸನ್ನ ಮಾಡ್ತಾ ಇದ್ರಂತೆ. ಕೆಲವೊಂದು ಸಾರಿ ಗೋಮೂತ್ರದಲ್ಲಿ ಕಲಸಿ ಮಾಡಿದಂತಹ ಜೋಳದ ರೊಟ್ಟಿಯನ್ನ ಕೆಲವು ದಿನ ತಿಂತಾ ಇದ್ರಂತೆ. ಕೆಲವು ದಿನ ಕಾಡಲ್ಲಿ ಸಿಗ್ತಕ್ಕಂತ ಆಲದ ಹಣ್ಣು, ಆಲದ ಮರದಿಂದ ಸಣ್ಣ ಸಣ್ಣ ಹಣ್ಣು ಬರುತ್ತೆ, ಆಲದ ಹಣ್ಣು ಅಂತ ನಾವು ಕರಿತೇವೆ. ಆಲದ ಹಣ್ಣನ್ನ ತಿಂದು ತಪಸ್ಸನ್ನ ಮಾಡ್ತಾ ಇದ್ರಂತೆ. ಈ ಎಲ್ಲಾ ಕಾರಣಗಳಿಂದ ಶ್ರೀಧರ ಸ್ವಾಮಿಗಳ ದೇಹ ಏನಾಗುತ್ತೆ, ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತೆ. ಇದೇ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳಿಗೆ ತಮ್ಮ ಗುರುಸ್ಥಾನವಾಗಿರ್ತಕ್ಕಂಥ ಸಜ್ಜನಗಡಕ್ಕೆ ಹೋಗಬೇಕು ಅನ್ನುವಂತ ತೀವ್ರವಾಗಿರ್ತಕ್ಕಂಥ ಅಭಿಲಾಷೆ ಉಂಟಾಗುತ್ತೆ. ಆಗ ತಮ್ಮ ಅಭಿಲಾಷೆಯನ್ನ ಶಿವಾನಂದರಿಗೆ ಹೇಳ್ಕೊಂಡಾಗ ಶ್ರೀಧರ ಸ್ವಾಮಿಗಳ ದೇಹ ಸ್ಥಿತಿಯನ್ನ ನೋಡಿದಂತ ಶಿವಾನಂದರು ಹೇಳ್ತಾರೆ, ದಾಸ, ನಿನ್ನ ಸಹಾಯಕ್ಕೆ ನಾನು ಒಬ್ಬ ಶಿಷ್ಯನನ್ನ ನಾನು ಕಳಿಸ್ಕೊಡ್ತೇನೆ ಅಂತಾರೆ. ಆಗ ಶ್ರೀಧರ ಸ್ವಾಮಿಗಳು ಒಪ್ಪೋದಿಲ್ಲ. ಒಂದ್ಸಾರಿ ಶಿವಾನಂದರು ಧ್ಯಾನಕ್ಕಾಗಿ ಗುಹೆಯನ್ನ ಪ್ರವೇಶವನ್ನ ಮಾಡಿ ಧ್ಯಾನವನ್ನ ಮಾಡ್ತಾ ಇದ್ದಾಗ ಅವರಿಗೆ ಹೇಳ್ದರ ಶ್ರೀಧರ ಸ್ವಾಮಿಗಳು ತಮ್ಮ ಕಮಂಡಲವೊಂದನ್ನ ಇಟ್ಟುಕೊಂಡು ಒಂಟಿಯಾಗಿ ಸಜ್ಜನ ಕಡಕ್ಕೆ ಹೊರಟೇ ಬಿಡ್ತಾರೆ. ಸ್ವಾಮಿಗಳ ಸಮರ್ಥರ ಆದೇಶದ ನಂತರ ದಕ್ಷಿಣ ದೇಶಕ್ಕೆ ಬಂದ್ರು. ಅದಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸಜ್ಜನ ಕಡಕ್ಕೆ ಬರ್ತಾರೆ. ದೇಹದಲ್ಲಿ ಅಶಕ್ತತೆ ಬಹಳ ಇದ್ದುದರಿಂದ ಸಜ್ಜನಗಡದ ಯಾತ್ರೆ ತುಂಬಾ ಕಷ್ಟ ಆಗುತ್ತೆ ಶ್ರೀಧರ ಸ್ವಾಮಿಗಳಿಗೆ. ಆದ್ರೂ ಕೂಡ ನನ್ನ ಗುರುವನ್ನ ನೋಡಬೇಕು ಅನ್ನುವಂತಹ ಆ ಭಕ್ತಿ, ಆ ಛಲದ ಮುಂದೆ, ಆ ಉತ್ಸಾಹದ ಮುಂದೆ ಅಶಕ್ತತೆ ಏನು ಅನ್ಸೋದಿಲ್ಲ ಶ್ರೀಧರರಿಗೆ. ಅಂತೂ ದಾಸ ನವಮಿಯ ರಾತ್ರಿ ಸಜ್ಜನಗಡವನ್ನ ಸೇರಿಯೇ ಬಿಡ್ತಾರೆ ಶ್ರೀಧರರು. ಶ್ರೀಧರರು ಸಜ್ಜನಗಡಕ್ಕೆ ಬಂದಿದ್ದಾರೆ ಅನ್ನುವಂತ ಸುದ್ದಿಯನ್ನ ಆ ಊರಿನ ಜನ ಕೇಳಿ ಆನಂದ ಪಡ್ತಾರೆ, ಸಂಭ್ರಮಿಸ್ತಾರೆ. ಈಗ ಪರಿಸ್ಥಿತಿ ಬದಲಾಗಿರುತ್ತೆ. ಭಿಕ್ಷೆಯನ್ನ ಬೇಡ್ತಾ ಇದ್ದಂತಹ ಆ ಹುಡುಗನನ್ನ ನೋಡಿ ಜನ ಏನು ಕಿರಿಕಿರಿ ಮಾಡ್ತಾ ಇದ್ರು, ತೊಂದರೆ ಕೊಡ್ತಾ ಇದ್ರು, ನೋಡುವಂತ ಆ ನೋಟ ಏನಿತ್ತು, ಆ ನೋಟ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಈಗ ಜನರು ಭಕ್ತಿ ಗೌರವಗಳಿಂದ ಶ್ರೀಧರರನ್ನ ಕಾಣ್ತಾರೆ. ಶ್ರೀಧರರ ಅನಾರೋಗ್ಯವನ್ನ ಗಮನಿಸಿ ಯಥಾಶಕ್ತಿಯಾಗಿ ಉಪಚಾರವನ್ನ ಮಾಡ್ತಾರೆ. ಅಲ್ಲಿ ಇದ್ದಷ್ಟು ದಿನ ಶ್ರೀಧರರು ಪ್ರತಿದಿನ ಸಮರ್ಥರ ಮಂದಿರಕ್ಕೆ ಹೋಗುವಂಥದ್ದು, ನಮಸ್ಕಾರಗಳನ್ನ ಮಾಡುವಂಥದ್ದು, ಅಲ್ಲಿ ತಮ್ಮ ಪ್ರವಚನಗಳನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಹಲವಾರು ಗ್ರಂಥಗಳನ್ನ ರಚನೆಯನ್ನು ಕೂಡ ಮಾಡ್ತಾರೆ. ಸಮರ್ಥಾವತಾರ ಸ್ತೋತ್ರ, ಶ್ರೀರಾಮ ಗೌರವ, ಶ್ರೀರಾಮ ಭಕ್ತಿ ಸಾರ, ಪ್ರಾತಸ್ಮರಣೆ, ನಿತ್ಯ ಪಾಠ ರಾಮಾಯಣ, ಶ್ರೀರಾಮ ಪಾಠ, ಸಮರ್ಥ ಪಾಠ, ಪಂಚೀಕರಣ, ಸ್ವಾತ್ಮ ನಿರೂಪಣ ಇತ್ಯಾದಿ ಗ್ರಂಥಗಳನ್ನ ಮರಾಠಿ ಭಾಷೆಯಲ್ಲಿ ಶ್ರೀಧರರು ರಚನೆ ಮಾಡ್ತಾರೆ. ಹಿಂಗೆ ಸಜ್ಜನಗಡದಲ್ಲಿ ಇರಬೇಕಾದ್ರೆ ಸೀಗೆಹಳ್ಳಿಯಿಂದ ಒಂದು ಸುದ್ದಿ ಬರುತ್ತೆ, ಶಿವಾನಂದ ಸ್ವಾಮಿಗಳು ದೇಹವನ್ನ ತ್ಯಜಿಸ್ಬಿಟ್ಟಿದ್ದಾರೆ, ದೇಹವನ್ನ ಬಿಟ್ಟು ಮುಕ್ತರಾಗಿದ್ದಾರೆ ಎನ್ನುವಂತ ಸುದ್ದಿ. ಅದನ್ನ ಕೇಳಿ ಕ್ಷಣಕಾಲ ಶ್ರೀಧರ ಸ್ವಾಮಿಗಳು ದಿಗ್ಭ್ರಾಂತರಾಗ್ತಾರೆ. ಆಮೇಲೆ ಈ ಹುಟ್ಟು ಸಾವುಗಳಿರ್ತಕ್ಕಂಥದ್ದು ದೇಹಕ್ಕೆ ಮಾತ್ರ, ಆತ್ಮ ಏನಿದೆ ಅದು ಶಾಶ್ವತ, ಜ್ಞಾನಿಯಾಗಿ ಬಾಳಿ ಮುಕ್ತರಾದಂತಹ ಅವರ ವಿಷಯದಲ್ಲಿ ನಾವು ಶೋಕ ಪಡಬಾರದು ಅಂತೇಳಿ ಶೋಕವನ್ನ ಪಡೆದೆ 25 ಶ್ಲೋಕಗಳಲ್ಲಿ ಶ್ರೀ ಶಿವಗುರು ಸ್ತೋತ್ರ ಎನ್ನುವಂತಹ ಕೃತಿಯನ್ನ ರಚನೆಯನ್ನ ಮಾಡಿ
ಸೀಗಿಹಳ್ಳಿ ಮಠಕ್ಕೆ ಕಳಿಸ್ತಾರೆ ಶ್ರೀಧರ ಸ್ವಾಮಿಗಳು. ಇಲ್ಲಿ ಸ್ವಲ್ಪ ದಿನ ಇದ್ದು ಸಜ್ಜನಗಡದಲ್ಲಿ ತಪಸ್ಸನ್ನ ಮಾಡಿ ಮತ್ತೆ ಮರಳಿ ಶೀಗಿಹಳ್ಳಿಯ ಕಡೆಗೆ ಶ್ರೀಧರ ಸ್ವಾಮಿಗಳು ಹೊರಡ್ತಾರೆ. ಮತ್ತೆ ಹೊರಡಬೇಕಾದ್ರೆ ದಾರಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಾಣ ಸಿಗುತ್ತೆ. ಆ ಯಾಣದಲ್ಲಿ ಶಿವರಾತ್ರಿ ಭಜನೆಯ ಸಪ್ತಾಹವನ್ನ ಮುಗಿಸಿ ಶೀಗಿಹಳ್ಳಿಗೆ ಬರ್ತಾರೆ. ಶೀಗಿಹಳ್ಳಿಗೆ ಶಿವಾನಂದ ಸ್ವಾಮಿಗಳು ದೇಹವನ್ನ ಬಿಟ್ಟು 2 ವರ್ಷ ಆಗಿರುತ್ತೆ ಶ್ರೀಧರ ಸ್ವಾಮಿಗಳು ಬರೋ ಹೊತ್ತಿಗೆ. ಆಗ ಮಠ ತುಂಬಾ ಆರ್ಥಿಕ ಸದೃಢ ಇರೋದಿಲ್ಲ. ಆರ್ಥಿಕವಾಗಿ ತುಂಬಾ ಮಠದಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ. ಆಗ ಶ್ರೀಧರ ಸ್ವಾಮಿಗಳು ಬಂದು ಆ ಎಲ್ಲ ತೊಂದರೆಗಳನ್ನ ನೀಗಿಸ್ತಾರೆ. ಭಕ್ತ ಜನರಿಂದ ಬೇಕಾದಷ್ಟು ಹಣ ದೊರಕುತ್ತೆ ಮಠಕ್ಕೆ. ಮಠದಲ್ಲಿ ಶಿವಾನಂದ ಸ್ವಾಮಿಗಳ ಸಮಾಧಿ ಮಂದಿರ ನಿರ್ಮಾಣ ಆಗುತ್ತೆ. ಅಲ್ಲಿ ದತ್ತ ಜಯಂತಿ, ರಾಮನವಮಿ, ಶಂಕರ ಜಯಂತಿ, ದಾಸನವಮಿ, ಅದರ ಜೊತೆಗೆ ಶಿವಾನಂದ ಸ್ವಾಮಿಗಳ ಆರಾಧನೆಗಳು ವಿಜೃಂಭಣೆಯಿಂದ ನಡೆಯುವಾಗೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಶ್ರೀಧರರು ವೇದ ಸಂಸ್ಕೃತ ಪಾಠಶಾಲೆಯೊಂದನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅಲ್ಲಿ ಇರ್ದರ ಮತ್ತೆ ಸಂಚಾರಕ್ಕೆ ಹೊರಡ್ತಾರೆ. ಸಂಚಾರವನ್ನ ಮಾಡ್ತಾ ಅಲ್ಲಲ್ಲಿ ಧಾರ್ಮಿಕ ಬೋಧನೆಗಳನ್ನ ಮಾಡ್ತಾ ಸರಳವಾಗಿ ಜನರಿಗೆ ಭಕ್ತಿಯ ಆ ಉತ್ತುಂಗದ ಸ್ಥಿತಿಯನ್ನ ತೋರಿಸ್ತಾ ಕಡೂರು, ಚಿಕ್ಕಮಗಳೂರು ಪ್ರಾಂತ್ಯಗಳಲ್ಲಿ ಪ್ರವಾಸವನ್ನ ಮಾಡ್ತಾರೆ. ಹಿಂಗೆ ಪ್ರವಾಸ ಮಾಡ್ಬೇಕಾದ್ರೆ ಒಂದು ದಿನ ಸಮಾಧಿಯಲ್ಲಿರ್ಬೇಕಾದ್ರೆ ಶ್ರೀಧರ ಸ್ವಾಮಿಗಳಿಗೆ ನೀನು ಪೂರ್ಣ ಸನ್ಯಾಸವನ್ನ ಸ್ವೀಕರಿಸು ಅನ್ನುವಂತಹ ಸಮರ್ಥರ ಆಜ್ಞೆಯಾಗತ್ತೆ. ಈ ಆಜ್ಞೆಯನ್ನ ಶ್ರೀಧರ ಸ್ವಾಮಿಗಳು ಭಕ್ತರಿಗೆ ಹೇಳ್ತಾರೆ. ಆಗ ಚಿತ್ರಭಾನು ಸಂವತ್ಸರದ ಕ್ರಿಸ್ತ ಶಕ 1943 ವಿಜಯದಶಮಿ ಸೋಮವಾರ ಪ್ರಾತಃ ಕಾಲ ಶೀಗಿಹಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳು ಶಾಸ್ತ್ರೋಕ್ತ ವಿಧಿಯಿಂದ ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡಿದ ಮೇಲೂ ಕೂಡ ತಮ್ಮ ಹೆಸರು ಶ್ರೀಧರ ಅಂತ ಇರ್ಲಿ ಅಂತೇಳಿ ಅವರು ಭಕ್ತರಿಗೆ ತಿಳಿಸಿರ್ತಾರೆ. ಆದ್ರೂ ಕೂಡ ಸಾವಿರಾರು ಜನ ಭಕ್ತರು ಏನು ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಸನ್ಯಾಸ ಸ್ವೀಕಾರ ಆದ್ಮೇಲೆ ಶ್ರೀಧರ ಸ್ವಾಮಿಗಳನ್ನ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಶ್ರೀ ಶ್ರೀಧರ ಸದ್ಗುರು ಮಹಾರಾಜ್ ಕಿ ಜೈ ಅಂತೇಳಿ ಜಯಘೋಷವನ್ನ ಏಕಕಂಠದಿಂದ, ಒಂದೇ ಕಂಠದಿಂದ ಘೋಷಣೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸೀಗಿಹಳ್ಳಿ ಮಠದ ಪಟ್ಟಾಧಿಕಾರವನ್ನ ವಹಿಸ್ಕೋಬೇಕು, ನೀವು ಪೀಠಾಧಿಪತಿ ಆಗ್ಬೇಕು ಅಂತ ಅಲ್ಲಿಯ ಜನ, ಮಠದವರು ಎಲ್ಲರೂ ಕೂಡ ಬಲವಂತ ಮಾಡ್ತಾರೆ. ಆದ್ರೂ ಕೂಡ ಶ್ರೀಧರ ಸ್ವಾಮಿಗಳು ಒಪ್ಪೋದಿಲ್ಲ. ನಾನು ಮೊದಲೇ ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಎಲ್ಲೂ ಕೂಡ ಮಠಾಧಿಪತಿಯಾಗಿ ಕುಳಿತುಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅಲ್ಲೂ ಕೂಡ ಇರ್ದೆರ ಮತ್ತೆ ಸಂಚಾರಕ್ಕೆ ಹೊರಡ್ತಾರೆ. ಪರಿವ್ರಾಜಕ ಅಂದ್ರೆ ಆ ಶಬ್ದಕ್ಕೆ ನಿತ್ಯ ಸಂಚಾರಿ ಅನ್ನುವಂತ ಅರ್ಥ ಬರುತ್ತೆ, ಜೊತೆಗೆ ಸನ್ಯಾಸಿ ಎನ್ನುವಂತ ಅರ್ಥವೂ ಕೂಡ ಬರುತ್ತೆ. ಹಾಗಾಗಿ ಎರಡೂ ಅರ್ಥವನ್ನ ನಮ್ಮ ಶ್ರೀಧರ ಸ್ವಾಮಿಗಳು ಹೊಂದಿದ್ರು. ಎರಡೂ ಶ್ರೀಧರ ಸ್ವಾಮಿಗಳಿಗೆ ಹೊಂದಿಕೆ ಆಗ್ತಾ ಇತ್ತು ಅನ್ನುವಂಥದ್ದು ವಿಶೇಷ. ಸನಾತನ ಧರ್ಮದ ನಿಜವಾಗಿರ್ತಕ್ಕಂಥ ಅರ್ಥವನ್ನ ತಿಳಿಸ್ಕೊಡ್ತಕ್ಕಂಥದ್ದು, ಜನರನ್ನ ಅಧರ್ಮ ಮಾರ್ಗದಿಂದ ಬಿಡಿಸಿ ಸನ್ಮಾರ್ಗಕ್ಕೆ ಹಚ್ಚತಕ್ಕಂಥದ್ದು, ದೇವರಲ್ಲಿ ನಂಬಿಕೆಯನ್ನ ಹುಟ್ಟಿಸಿ ಭಕ್ತಿ ಮಾರ್ಗವನ್ನ ಬೆಳೆಸ್ತಕ್ಕಂಥದ್ದು, ಸ್ತ್ರೀಯರಿಗೆ ಸಾಧ್ವಿಗಳಾಗಿ ಬಾಳ್ತಕ್ಕಂಥ ದಾರಿಯನ್ನ ತೋರಿಸ್ಕೊಡ್ತಕ್ಕಂಥದ್ದು, ಗುರು ಹಿರಿಯರಲ್ಲಿ ಯಾವ ರೀತಿ ವಿನಯದಿಂದ ಇರಬೇಕು, ವಿಧೇಯದಿಂದ ಇರಬೇಕು, ಯಾವ ರೀತಿ ವರ್ತನೆ ಮಾಡಬೇಕು ಅನ್ನುವಂತಹ ಒಂದು ನಿಯಮವನ್ನ ಪಾಲಿಸಬೇಕು ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥದ್ದು, ಇವೇ ಅವರ ಸಂಚಾರದ ಮುಖ್ಯ ಉದ್ದೇಶಗಳಾಗಿತ್ತು. ಅವರೆಲ್ಲೇ ಸಂಚಾರ ಮಾಡಿದ್ರು ಕೂಡ ಈ ಮೇಲಿನ ವಾಕ್ಯಗಳನ್ನ ಹೇಳ್ತಾ ಇದ್ರು, ಅದಕ್ಕೆ ಒತ್ತು ಕೊಡ್ತಾ ಇದ್ರು. ಕನ್ನಡ ನಾಡಿನ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ವಿಶೇಷವಾಗಿ ಸಂಚಾರವನ್ನ ಮಾಡಿದ್ದಾರೆ ಶ್ರೀಧರ ಸ್ವಾಮಿಗಳು. ರಾಮೇಶ್ವರದಿಂದ ಬದರಿ ಕ್ಷೇತ್ರದವರೆಗೆ ಭರತ ಖಂಡದಲ್ಲಿ ಹಲವು ಬಾರಿ ಸುತ್ತಿದ್ದಾರೆ. ಸಜ್ಜನಗಡಕ್ಕೆ ಮತ್ತೆ ಮತ್ತೆ ಹೋಗ್ತಾರೆ, ಮತ್ತೆ ಮತ್ತೆ ಬರ್ತಾರೆ. ಈ ಕನ್ನಡ, ಮರಾಠಿ, ಉರ್ದು, ಹಿಂದಿ, ಇಂಗ್ಲಿಷ್ ಭಾಷೆಗಳು ಅವರಿಗೆ ಸ್ವಾಧೀನ ಆಗಿರೋದ್ರಿಂದ ಆಯಾಯ ಪ್ರಾಂತ್ಯಗಳಲ್ಲಿ ಅವರಿಗೆ ಬೇಕಾದಂತ ಭಾಷೆಗಳಲ್ಲಿ ಉಪನ್ಯಾಸವನ್ನ ಕೊಡ್ತಾ ಇದ್ರು ಶ್ರೀಧರ ಸ್ವಾಮಿಗಳು.
ದಿನ ದಿನ ಶ್ರೀಧರ ಸ್ವಾಮಿಗಳ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಅನೇಕ ನಾಸ್ತಿಕ ಜನರು ಕೂಡ ಬಂದು ಪ್ರಶ್ನೆಗಳನ್ನ ಹಾಕಿ ಶ್ರೀಗಳ ಉತ್ತರದಿಂದ ತೃಪ್ತಿಗೊಳ್ತಾ ಇದ್ರಂತೆ. ದೇವರನ್ನ ನಂಬದೇ ಇರ್ತಕ್ಕಂಥವ್ರು, ಗುರುಪಥವನ್ನ ನಂಬದೇ ಇರ್ತಕ್ಕಂಥವ್ರು ಕೂಡ ಶ್ರೀಧರ ಸ್ವಾಮಿಗಳ ಹತ್ರಕ್ಕೆ ಬಂದು ಅವರ ಗೊಂದಲಗಳನ್ನ ಕೇಳಿ ಬಗೆಹರಿಸಿಕೊಂಡು ಎಷ್ಟೋ ಜನ ಭಕ್ತರಾಗಿದ್ದಾರಂತೆ. ನಿರಾಶೆಯಾಗಿದ್ದಂತಹ ಜನರಿಗೆ ಜೀವನದಲ್ಲಿ ಒಂದು ಆಶಾಕಿರಣ ಕಂಡು ಬಂದು ಶ್ರೀಗಳವರ ಉಪದೇಶದಂತೆ ನಡೀತಾ ಇದ್ರು ಅನ್ನುವಂಥದ್ದು. ಸನಾತನವಾದ ವೈದಿಕ ಧರ್ಮದ ಮೇಲ್ಮೈ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗ್ತಾ ಇತ್ತು. ಎಷ್ಟೋ ಜನ ಬಾಳಲ್ಲಿ ಶಾಂತಿ ಇಲ್ಲದೆ ಜಿಗುಪ್ಸೆಯಾಗಿ ಜೀವನವೇ ಬೇಡ ಅಂತ ಕೊರಗ್ತಾ ಇದ್ದಂಥವ್ರಿಗೂ ಕೂಡ ಶ್ರೀಗಳವರ ಅಮೃತವಾಣಿಯಿಂದ ಶಾಂತಿ ಲಭಿಸ್ತಾ ಇತ್ತಂತೆ. ಎಷ್ಟೋ ಜನ ಯುವಕರು ಕೆಟ್ಟ ಕೆಟ್ಟ ಚಟಗಳನ್ನ ಕಲ್ತಿರ್ತಕ್ಕಂಥವ್ರು ಶ್ರೀಗಳ ದರ್ಶನದಿಂದಲೇ ಬಿಟ್ಬಿಡ್ತಿದ್ರಂತೆ. ಅನೇಕ ಸಾಧಕರಿಗೆ ಧರ್ಮ ಸೂಕ್ಷ್ಮಗಳು ಅಥವಾ ಸಂದೇಹಗಳು ದೂರವಾಗಿ ಅವರು ಸರಿಯಾದ ದಾರಿಯನ್ನ ಕಂಡ್ಕೊತಾ ಇದ್ರಂತೆ. ಒಟ್ಟಾಗಿ ಮಂಕಾಗಿ ಉರಿತಾ ಇದ್ದಂತಹ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆರ್ಯ ಸಂಸ್ಕೃತಿಯ ನಂದಾದೀವಿಗೆಗೆ ಶ್ರೀಧರ ಸ್ವಾಮಿಗಳು ಎಣ್ಣೆಯನ್ನ ತುಂಬಿ ಪ್ರಜ್ವಲಿಸುವಂತೆ ಮಾಡಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಧರ ಸ್ವಾಮಿಗಳು ಬಡ ಜನರ ವಿಷಯದಲ್ಲಿ ಅವರು ಕರುಣಾಳುವೆ ಆಗಿದ್ರು. ಹೊಟ್ಟೆಗೆ ಇಲ್ದಿರ್ತಕ್ಕಂಥ, ಬಟ್ಟೆಗೆ ಇಲ್ದಿರ್ತಕ್ಕಂಥ ಯಾರಾದ್ರೂ ಜನರನ್ನ ನೋಡಿದ್ರೆ ಶ್ರೀಧರ ಸ್ವಾಮಿಗಳು ಮರಗ್ತಾ ಇದ್ರಂತೆ. ಅವರು ಕಣ್ಣೀರ್ ಹಾಕಿದ್ರೆ ಸ್ವಾಮಿಗಳು ಕೂಡ ಕಣ್ಣೀರ್ ಹಾಕ್ತಾ ಇದ್ರಂತೆ. ಅವರು ದುಃಖ ಹೇಳ್ಕೊಂಡು ಅಳುವಾಗ ಶ್ರೀಧರರು ಅಳ್ತಾ ಇದ್ರಂತೆ. ಅದಕ್ಕಾಗಿ ಒಂದು ನಿಯಮವನ್ನ ಶ್ರೀಧರ ಸ್ವಾಮಿಗಳು ಜಾರಿಗೆ ತರ್ತಾರೆ. ಏನು ನಿಯಮ ಅಂದ್ರೆ, ತಾವು ಎಲ್ಲೆಲ್ಲಿ ಪಾದಪೂಜೆಗೆ ಹೋಗ್ತಾರೆ, ಉತ್ಸವಕ್ಕೆ ಹೋಗ್ತಾರೆ, ಭಜನೆ ಸಪ್ತಾಹ ಈ ಯಜ್ಞ ಯಾಗಾದಿಗಳಿಗೆ ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಲ್ಲಿ ಶ್ರೀಮಂತರ ಭಕ್ತರಗಳ ಏನು ಆಹ್ವಾನವನ್ನ ಮಾಡ್ತಾ ಇದ್ರು. ಅಲ್ಲಿ ಹೋದಾಗ ಶ್ರೀಧರ ಸ್ವಾಮಿಗಳು ಎಲ್ಲ ವರ್ಗದ ಜನರಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ ಅಂತ ಮೊದಲು ಕನ್ಫರ್ಮ್ ಮಾಡಿಕೊಂಡು, ಅಥವಾ ನಡೀದೇ ಇದ್ರೆ ನಡಿಬೇಕು ಅನ್ನುವಂತಹ ಆದೇಶವನ್ನ ಮಾಡಿ ನಂತರ ಶ್ರೀಧರ ಸ್ವಾಮಿಗಳು ಆ ಪ್ರವಚನಕ್ಕೆ ಹೋಗ್ತಾ ಇದ್ರಂತೆ. ಅವರೆಲ್ಲರಿಗೂ ತಾರತಮ್ಯ ಇಲ್ಲದೆ ಭೋಜನವನ್ನ ಮಾಡಿಸೋದಾದ್ರೆ ನಾವು ಬರ್ತೇವೆ ಎನ್ನುವಂತಹ ಕಂಡೀಷನ್ ಅನ್ನ ಮೊದಲೇ ಆಗ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳು. ಉತ್ಸವ ಸಮಯದಲ್ಲಿ ಕೆಲವರಿಗೆ ಊಟ, ಕೆಲವರಿಗೆ ಉಪವಾಸ ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳಿಗೆ ಇಡಿಸ್ತಾ ಇರ್ಲಿಲ್ವಂತೆ. ಅವರ ನೇತೃತ್ವದಲ್ಲಿ ಅದೆಷ್ಟೋ ಸಾವಿರಾರು ಯಜ್ಞ ಕಾರ್ಯಗಳು ನಡೀತಾವೆ. ಅಲ್ಲೆಲ್ಲ ಅಂತಹ ಸಂದರ್ಭದಲ್ಲಿ ಬಡ ಜನರಿಗೆ ಕಂಬಳಿ ಕೊಡುವಂಥದ್ದು, ಪಂಚೆ ಕೊಡುವಂಥದ್ದು, ಸೀರೆ ಕೊಡುವಂಥದ್ದು ಎಲ್ಲವನ್ನ ಕೊಡಿಸ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳು. ಬಹುಶಃ ಈ ರೀತಿ ಶ್ರೀಮಂತರಿಂದ, ಬಲಿಷ್ಠರಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಶ್ರೀಧರ ಸ್ವಾಮಿಗಳು ಬಡ ಜನರಿಗೆ ಕೊಡಿಸಿರ್ತಕ್ಕಂಥ ವಸ್ತ್ರಗಳು ನನ್ನ ಪ್ರಕಾರ ಲಕ್ಷಗಟ್ಟಲೆ ಆಗಿರಬಹುದೇನೋ. ಅವರೆಲ್ಲೋದ್ರೂ ಕೂಡ ಅಪಾರವಾಗಿರ್ತಕ್ಕಂಥ ಕಾಣಿಕೆಗಳು ಬಂದು ಬೀಳ್ತಾ ಇದ್ವು. ಸುವರ್ಣ ವೃಷ್ಟಿಯೇ ಸುರಿತಾ ಇತ್ತು. ಆದ್ರೂ ಕೂಡ ಅವೆಲ್ಲವನ್ನ ಕೈ ನೀಡಿದವರಿಗೆ ಕೊಡಿಸ್ತಾ ಇದ್ರೆ ಹೊರತು ತಮ್ಮ ಕೈಯಿಂದ ಒಂದು ಬಿಡುಗಾಸನ್ನು ಕೂಡ ಅವರು ಮುಟ್ತಾ ಇರ್ಲಿಲ್ಲ. ಎಷ್ಟು ಬಂತು, ಎಷ್ಟು ಹೋಯ್ತು, ಎಷ್ಟು ಖರ್ಚಾಯ್ತು ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳಿಗೆ ತಿಳಿತಾನೆ ಇರ್ಲಿಲ್ವಂತೆ. ಹಣವನ್ನ ಹುಲ್ಲಿಗಿಂತ ಕಡೆಯಾಗಿ ಕಾಣ್ತಕ್ಕಂತ ಇಂತಹ ಸನ್ಯಾಸಿಯನ್ನ ಜನ ಹಿಂದೆ ಯಾವತ್ತೂ ಕಂಡಿರ್ಲಿಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಜನ ಶ್ರೀಧರ ಸ್ವಾಮಿಗಳಿಗೆ ಕಾಣಿಕೆಯನ್ನು ಅರ್ಪಿಸಿದ್ರೆ ನಾವು ಧನ್ಯರಾದು ಅಂತ ಅವ್ರು ತಿಳ್ಕೊತಾ ಇದ್ರಂತೆ. ಹಿಂಗೆ ಶ್ರೀಧರ ಸ್ವಾಮಿಗಳು ಕರ್ನಾಟಕದಾದ್ಯಂತ ಸಂಚಾರವನ್ನ ಮಾಡಿ ಪ್ರವಚನವನ್ನ ಕೊಡ್ತಾ, ಸಾಗರಕ್ಕೆ ಸುಮಾರು 4 ಮೈಲಿಗಳ ದೂರದಲ್ಲಿರ್ತಕ್ಕಂಥ ವರದಹಳ್ಳಿ ಅಥವಾ ವದ್ದಳ್ಳಿ ಅನ್ನುವಂತ ಒಂದು ಚಿಕ್ಕ ಗ್ರಾಮಕ್ಕೆ ಬರ್ತಾರೆ. ಈ ಚಿಕ್ಕ ಗ್ರಾಮ ಅಷ್ಟಾಗಿ ಯಾರ ಗಮನವನ್ನು ಕೂಡ ಇದು ಸೆಳೆದಿರೋದಿಲ್ಲ. ಯಾಕೆ ಅಂದ್ರೆ ಇದರ ಸುತ್ತ ಬೆಟ್ಟಗಳು, ಒಂದು ದೊಡ್ಡ ಕಾಡಿತ್ತಂತೆ. ಆಗ ಎತ್ತರವಾಗಿ ಬೆಳೆದಂತ ಹೆಮ್ಮರಗಳು, ಬೆಟ್ಟಗಳ ನಡುವೆ ಅಲ್ಲಿಯ ಲೋಕಲೈಟ್ ಸ್ಥಳೀಕರು ಬೆಳೆಸಿದಂತ ಅಡಿಕೆ ತೋಟ, ಭತ್ತದ ಚಿಕ್ಕ ಚಿಕ್ಕ ಗದ್ದೆಗಳು ಕಾಣ್ತಿದ್ವಂತೆ. ಅಲ್ಲಿ ಒಂದು ಜಗದಾಂಬ ಮಂದಿರ ಇತ್ತಂತೆ. ಅದು ಪ್ರಾಚೀನವಾಗಿರುವಂತದ್ದು, ಈಗಲೂ ಕೂಡ ಇದೆ. ಅದು ಜಗದಾಂಬ ಮಂದಿರ. ತಾಯಿ ದುರ್ಗಾಂಬ
ರಾಕ್ಷಸ ಒಬ್ಬನನ್ನ ತನ್ನ ಕಾಲಿಂದ ಒದಿತಾಳೆ, ಒದ್ದು ಸಂಹಾರ ಮಾಡ್ತಾಳಂತೆ. ಒದ್ದು ಸಂಹಾರ ಮಾಡಿದ್ದಕ್ಕಾಗಿ ಆ ಊರಿಗೆ ಒದ್ದಳ್ಳಿ ಅನ್ನುವಂತ ಹೆಸರು ಬಂತು. ಈಗ್ಲೂ ಕೂಡ ಆ ಜಗದಾಂಬಾ ತಾಯಿಯ ಆ ಭಂಗಿ ಏನಿದೆ, ಆ ಭಂಗಿ ಸಂಹಾರ ಮಾಡೋ ರೀತಿಯಲ್ಲೇ ಭಂಗಿ ಇದೆ, ಆ ಕಾಲಿನಲ್ಲಿ ಒದೆಯೋ ರೀತಿಯಲ್ಲೇ ಭಂಗಿ ಇದೆ. ಅದೊಂದು ವಿಗ್ರಹವನ್ನ ನೋಡ್ತಾ ಇದ್ರೆ ಎಂತರಿಗೂ ಕೂಡ ಮೈ ರೋಮಾಂಚನ ಆಗುತ್ತೆ, ಭಕ್ತಿ ಬರುತ್ತೆ. ಅಂತಹ ವಿಗ್ರಹ ನಾನ್ ನೋಡಿದ್ದೇನೆ, ಅದ್ಭುತವಾಗಿದೆ ವಿಗ್ರಹ. ಆ ಬೆಟ್ಟದಲ್ಲಿ ಒಂದು ಉದ್ದವಾದ ದೊಡ್ಡ ಗುಹೆ ಕೂಡ ಇದೆ. ಅದನ್ನ ವ್ಯಾಸ ಗುಹೆ ಅಂತ ಕರೀತಾರೆ. ವ್ಯಾಸರು ತಪಸ್ಸನ್ನ ಮಾಡಿದಂತ ಜಾಗ. ವ್ಯಾಸರೇ ಆ ಜಗದಂಬಾ ತಾಯಿಯನ್ನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥದ್ದು ಐತಿಹ್ಯ. ವ್ಯಾಸರು, ಅಗಸ್ತ್ಯ ಮಹರ್ಷಿಗಳು ಕೂಡ ಇಲ್ಲಿ ತಪಸ್ಸನ್ನ ಮಾಡಿದ್ದಾರೆ ಅನ್ನುವಂಥದ್ದು ಜನರ ಹೇಳಿಕೆ. ಇಲ್ಲೊಂದು ಹಿಂದೆ ಸುಮಾರು ಶತಮಾನಗಳ ಹಿಂದೆ ಒಂದು ಯಾವುದೋ ಒಂದು ಸನ್ಯಾಸಿ ಮಠ ಇತ್ತಂತೆ. ಅದು ಉತ್ತರಾಧಿಕಾರಿ ಇಲ್ಲದೆ ಪಾಳು ಬಿದ್ದಿತ್ತಂತೆ ಮಠ. ಅದನ್ನ ನೋಡ್ತಾರೆ ಶ್ರೀಧರರು. ಅದರ ಜೊತೆಗೆ ಅಲ್ಲಿ 2 ಕೊಳ ಇರುತ್ತೆ, ಹಳೆ ಕಾಲದ 2 ಕೊಳ. ಅದು ದೇವಿ ತೀರ್ಥ, ಅಗಸ್ತ್ಯ ತೀರ್ಥ ಅಂತ 2 ಕೊಳ. ಅವೆಲ್ಲವನ್ನ ನೋಡಿ ಶ್ರೀಧರ ಸ್ವಾಮಿಗಳು 1953ನೇ ಇಸ್ವಿನಲ್ಲಿ ಅವರು ಅಲ್ಲಿಗೆ ಬರ್ತಾರೆ, ವರದಳ್ಳಿಗೆ. ಸುತ್ತಲ ಪರಿಸರವನ್ನ ವೀಕ್ಷಣೆ ಮಾಡಿದಂತ ಶ್ರೀಧರ ಸ್ವಾಮಿಗಳಿಗೆ ಅದೇನು ಒಳಿತೋ ಏನೋ. ಅವ್ರು ಹೇಳ್ತಾರೆ, ಇದೊಂದು ಪವಿತ್ರವಾದ ಸ್ಥಳ, ಹಿಂದೆ ಋಷಿಗಳು ತಪಸ್ಸು ಮಾಡಿದ್ದಂತಹ ಪುಣ್ಯ ಕ್ಷೇತ್ರ ಇದು. ಇಲ್ಲಿ ಆಶ್ರಮವನ್ನ ಸ್ಥಾಪಿಸ್ಬೇಕು ಅಂತೇಳಿ ತಮ್ಮ ನಿರ್ಧಾರವನ್ನ ತಮ್ಮ ಭಕ್ತರಿಗೆ ತಿಳಿಸ್ತಾರೆ. ಭಕ್ತರಿಗೆ ತಿಳಿಸಿದ ಮೇಲೆ ಭಕ್ತರೆಲ್ಲ ಸೇರಿ ಒಂದು ಕುಟೀರವನ್ನ ನಿರ್ಮಾಣ ಮಾಡ್ತಾರೆ. ಜಗದಂಬ ದೇವಾಲಯ ಏನಿದೆ ಅದರ ಹಿಂಬದಿಯ ಬೆಟ್ಟದ ಮೇಲೆ ಕುಟೀರವನ್ನ ಮಾಡ್ತಾರೆ. ಅದಕ್ಕೆ ಶ್ರೀಧರ ಆಶ್ರಮ ಅಂತ ಹೆಸರನ್ನ ಇಡ್ಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ 1954ರಲ್ಲಿ ಶ್ರೀಧರ ಸ್ವಾಮಿಗಳು ಚಾತುರ್ಮಾಸ್ಯವನ್ನ ಆ ಕುಟೀರದಲ್ಲೇ ಮಾಡ್ತಾರೆ. ಇದೇ ವರ್ಷ ವಿಜಯದಶಮಿಯ ದಿನ ವಿಶ್ವ ಧರ್ಮದ ಉದ್ಧಾರಕ್ಕಾಗಿ ಅದರ ಪ್ರತೀಕವಾಗಿ ಬೆಟ್ಟದ ಮೇಲೆ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಧರ್ಮಧ್ವಜವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಈ ಹಿಂದೆ ಸೀಗಿಹಳ್ಳಿಯ ಮಠದಲ್ಲಿದ್ದಂತಹ ಸಂದರ್ಭದಲ್ಲಿ ಶಿವಾನಂದ ಸ್ವಾಮಿಗಳು ಹೇಳಿದಂತ ಭವಿಷ್ಯ ಈಗ ನಿಜ ಆಗಿರುತ್ತೆ. ಶ್ರೀಗಳವರು ಜಗದಂಬ ದೇವಾಲಯದ ಜೀರ್ಣೋದ್ಧಾರವನ್ನ ಮಾಡ್ತಾರೆ, ಅಷ್ಟಬಂಧನವನ್ನ ನಡೆಸ್ತಾರೆ. ಅಲ್ಲಿ ತ್ರಿಕಾಲದಲ್ಲಿಯೂ ಕೂಡ ಪೂಜೆ ನಡೆಯಲಿಕ್ಕೆ ಅನುಕೂಲ ಮಾಡ್ತಾರೆ. ಮಹಾತ್ಮರು ಎಲ್ಲಿ ನೆಲೆಸ್ತಾರೋ ಆ ಸ್ಥಳ ಯಾತ್ರಾ ಸ್ಥಳ ಆಗುತ್ತೆ, ಅದೊಂದು ಪುಣ್ಯ ಸ್ಥಳ ಆಗುತ್ತೆ. ಯಾವಾಗ ಶ್ರೀಧರ ಸ್ವಾಮಿಗಳು ಇಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೋ ಆಗಿನಿಂದ ಆ ಒದ್ದಳ್ಳಿಯ ಪರಿಸರ ಶ್ರೀ ಕ್ಷೇತ್ರ ವರದಪುರ ಅಂತೆ ಪ್ರಸಿದ್ಧವಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಯಾತ್ರಿಕರು ಬರ್ಲಿಕ್ಕೆ ಆರಂಭ ಮಾಡ್ಕೋತಾರೆ. ಯಾತ್ರಿಕರ ಸೌಕರ್ಯಕ್ಕಾಗಿ, ಅನುಕೂಲಕ್ಕಾಗಿ ಚಂದ್ರಶಾಲೆ, ಪಾಕಶಾಲೆ, ಸ್ಥಾನ, ಈ ಕಾರ್ಯಾಲಯಗಳು, ಮತ್ತೆ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಗೋಶಾಲೆಯು ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ವೇದ ಸಂಸ್ಕೃತಿ ಪಾಠಶಾಲೆಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಪುರಾಣ ಪ್ರವಚನಗಳು, ಹರಿಕಥೆಗಳು, ಧಾರ್ಮಿಕ ಉಪನ್ಯಾಸಗಳು ಪ್ರತಿದಿನ ನಡೀಲಿಕ್ಕೆ ಆರಂಭ ಆಗುತ್ತೆ. ಅಲ್ಲಿ ಬಗೆ ಬಗೆಯ ಉತ್ಸವಗಳು ನಡೆಯುತ್ತೆ. ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯ ಹೋಮಗಳು, ಯಜ್ಞಗಳು, ರಾಮತಾರಕ ಹೋಮ ಇತ್ಯಾದಿಗಳು ಅಲ್ಲಿ ನಡೀತಾ ಇರುತ್ತೆ. ಯಾತ್ರೆಗೆ ಬರ್ತಕ್ಕಂತ ಅವರಿಗೆ ಬಡವರು ಬಲ್ಲಿದ್ರಿಗೂ ಕೂಡ ಯಾವ ಭೇದವೂ ಇಲ್ಲದಂತೆ ಊಟ ಉಪಚಾರಗಳ ವ್ಯವಸ್ಥೆ ಆಗುತ್ತೆ. ವರದಹಳ್ಳಿಯ ದಿಶೆಯೇ ಬದಲಾಗೋಗುತ್ತೆ. ಇಲ್ಲಿ ಶ್ರೀಧರ ಸ್ವಾಮಿಗಳು ಶ್ರೀಧರ ಸಂದೇಶ ಅನ್ನುವಂತಹ ಮಾಸಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ವರದಹಳ್ಳಿಯ ಆಶ್ರಮವನ್ನ ಸ್ಥಾಪನೆ ಮಾಡಿದ ಮೇಲೂ ಕೂಡ ಶ್ರೀಧರ ಸ್ವಾಮಿಗಳು ಅಲ್ಲಿರೋದಿಲ್ಲ, ಸಂಚಾರ ನಿಲ್ಸೋದಿಲ್ಲ. ಆಗಾಗ ಗುರುಸ್ಥಾನವಾಗಿರ್ತಕ್ಕಂಥ ಸಜ್ಜನ ಕಡಕ್ಕೆ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಮಂದಿರದ ಜೀರ್ಣೋದ್ಧಾರವನ್ನ ಮಾಡ್ತಾರೆ. ಸಮರ್ಥ ಸೇವಾ ಮಂಡಳಿ ಎನ್ನುವಂತಹ ಸಂಘವನ್ನ ರಚಿಸಿಕೊಡ್ತಾರೆ. ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನ ಒದಗಿಸಿಕೊಟ್ಟು ಆ ಸಂಘದ ಉದ್ದೇಶವನ್ನ ತಿಳಿಸಿ ಶ್ರೀಧರ ಸ್ವಾಮಿಗಳು ಬರ್ತಾರೆ. ಶ್ರೀಧರ ಸ್ವಾಮಿಗಳು ಎಲ್ಲೇ ಹೋದ್ರು ಕೂಡ ಸಕ್ಕರೆಗೆ ಇರುವೆ ಯಾವ ರೀತಿ ಮುತ್ಕೊಳ್ಳುತ್ತೋ ಅದೇ ರೀತಿ ಜನ ಮುತ್ಕೊಳ್ತಾ ಇದ್ರಂತೆ. ಗಂಡಸ್ರು, ಹೆಂಗುಸ್ರು, ಮಕ್ಕಳು, ಮುದುಕರು, ಯಾವ ಜಾತಿಯವರು ಅಂತಂದ್ರೆ ಎಲ್ಲಾ ಜಾತಿಯವರು ಕೂಡ ಸೇರ್ತಾ ಇದ್ರಂತೆ. ಆದ್ರೆ ಜನ ಬೇರೆ ಬೇರೆಯಾಗಿರ್ತಾ ಇತ್ತು. ಶ್ರೀಗಳವರ ಉಪದೇಶ ವಾಣಿಯಿಂದ ತಮ್ಮ ಆಧ್ಯಾತ್ಮ ಜ್ಞಾನವನ್ನ
ಬೆಳೆಸ್ಕೊಳ್ಬೇಕು ಅನ್ನುವಂಥವ್ರು ಕೆಲವರಾದ್ರೆ, ಇನ್ನು ಕೆಲವರು ಶ್ರೀಧರ ಸ್ವಾಮಿಗಳು ಕೊಡ್ತಕ್ಕಂಥ ತೀರ್ಥದಿಂದ ನಾವು ಪವಿತ್ರರಾಗ್ತೇವೆ ಅಂತ ತಿಳ್ಕೊಂಡು ಕೆಲವರು ಬರ್ತಾ ಇದ್ರಂತೆ. ಇನ್ನು ಕೆಲವರು ಅವರ ದರ್ಶನ ಮಾತ್ರದಿಂದಲೇ ನಾವು ಧನ್ಯರಾಗ್ತಾ ಇದ್ದೀವಿ ಅಂತ ಭಾವನೆ ಇಟ್ಕೊಂಡು ಹಲವರು ಬರ್ತಾ ಇದ್ರಂತೆ. ಇನ್ನು ಶ್ರೀಧರ ಸ್ವಾಮಿಗಳು ಇದ್ದಂತಹ ಜಾಗದಲ್ಲಿ ಅನ್ನಪೂರ್ಣಿಯೇ ಪ್ರತ್ಯಕ್ಷ ಆಗ್ತದೆ. ಬೇಕಾದಷ್ಟು ಊಟ, ಬೇಕಾದಷ್ಟು ಹಣ, ಬಟ್ಟೆಗಳ ಆಸೆಯಿಂದ ಬರ್ತಕ್ಕವರು ಕೂಡ ಬಹುಮಂದಿ ಇದ್ರಂತೆ. ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಶ್ರೀಧರ ಸ್ವಾಮಿಗಳು ಕೊಡ್ತಕ್ಕಂತ ತೀರ್ಥದ ಸೇವನೆಯಿಂದ ನಾನಾ ಬಗೆಯ ರೋಗಗಳು ಕೂಡ ಗುಣವಾಗ್ತಾ ಇತ್ತಂತೆ. ಭೂತ ಪ್ರೇತಗಳ ಕಾಟ ಇದ್ರೆ ಆ ಕಾಟ ಹೋಗ್ತಾ ಇತ್ತಂತೆ. ಈ ಹೋಗುತ್ತೆ ಎನ್ನುವಂತಹ ಮಾತು ಜನರಿಂದ ಜನರಿಗೆ ಯಾವಾಗ ಬಾಯಿಂದ ಬಾಯಿಗೆ ಅರಿಲಿಕ್ಕೆ ಪ್ರಾರಂಭ ಆದಾಗ ಭಕ್ತ ಜನರೇ ಅಧಿಕವಾಗಿ ಬರ್ತಾ ಇದ್ರಂತೆ. ವೈದ್ಯರು, ಮಂತ್ರವಾದಿಗಳು ಮಾಡ್ತಕ್ಕ ಕೆಲಸವನ್ನ ಸನ್ಯಾಸಿಗಳಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳು ಯಾಕೆ ಮಾಡಿದ್ರು, ಯಾಕೆ ಕೈಗೊಂಡ್ರು ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಶ್ರೀಗಳವರಿಗೆ ಹಲವಾರು ಜನ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ ಶ್ರೀಧರ ಸ್ವಾಮಿಗಳು ಹೇಳ್ತಾರಂತೆ, ನಿಜ, ಧರ್ಮ ಜಾಗೃತಿಯನ್ನ ಮಾಡ್ತಕ್ಕಂಥದ್ದು, ಪರಮಾರ್ಥದ ಸಾಧಕರಿಗೆ ದಾರಿಯನ್ನ ತೋರಿಸ್ತಕ್ಕಂಥದ್ದು ಮಾತ್ರ ನನ್ನ ಕರ್ತವ್ಯ. ಕತ್ತಲೆಯಿಂದ ಬೆಳಕಿಗೆ ತಳ್ಳುವ ಕಾರ್ಯ ಸೂರ್ಯನಿಗೆ ಸೇರಿದಂತೆ ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ಜ್ಞಾನಿಯ ಕರ್ತವ್ಯ. ಆದರೆ ನಾನು ವೈದ್ಯನೂ ಅಲ್ಲ, ಮಂತ್ರವಾದಿಯೂ ಕೂಡ ಅಲ್ಲ. ಈ ಮುಗ್ಧ ಸ್ವಭಾವದ ಜನರು ಏನೋ ಒಂದು ನಂಬಿಕೆಯಿಂದ ತಾವಾಗಿ ಬರ್ತಾರೆ. ಅವರ ನಂಬಿಕೆಗೆ ತಕ್ಕಂತೆ ಭಗವಂತನ ಕಾರುಣ್ಯದಿಂದ ಅವರ ಬಾಧೆ ನೀಗುತ್ತಪ್ಪ. ಅವರ ಕಷ್ಟ ಹೋಗಿ ಸಂತೋಷ ಆಗೋದಾದ್ರೆ ನಾನ್ಯಾಕೆ ಅವರನ್ನ ಅಡ್ಡಿಪಡಿಸಬೇಕು? ಈ ಕಾರಣದಿಂದಾದ್ರೂ ಜನರಿಗೆ ದೈವ ಭಕ್ತಿ ಉಂಟಾಗಿ ಧರ್ಮದಲ್ಲಿ ಆಸಕ್ತಿ ಬೆಳೆದೀತು. ಆಸಕ್ತಿ ಬೆಳೆದು ಎಲ್ಲರೂ ಕೂಡ ಜ್ಞಾನಕ್ಕೆ ಅಧಿಕಾರಿಗಳಾಗಿರೋದಿಲ್ಲ. ಧಾರ್ಮಿಕ ಬೋಧನೆಗಳನ್ನ ಅರ್ಥ ಮಾಡ್ಕೊಳ್ಳುವಷ್ಟು ತಿಳುವಳಿಕೆ ಬಹಳ ಜನರಿಗೆ ಇರೋದಿಲ್ಲ. ದೇವರಲ್ಲಿ, ಗುರು ಹಿರಿಯರಲ್ಲಿ ಈ ಜನರಿಗೆ ನಂಬಿಕೆ ಇರೋದಿಲ್ಲ. ಈ ಕಾರಣದಿಂದಾದ್ರೂ ಕೂಡ ನಂಬಿಕೆ ಬೆಳೆದ್ರೆ ಸಾಕು, ಅದು ಮೂಢಭಕ್ತಿ ಆದ್ರೂ ಕೂಡ ಚಿಂತೆ ಇಲ್ಲ. ಕಾಲಕ್ರಮೇಣ ಅದೇ ಒಳ್ಳೆ ಭಕ್ತಿ ಆಗುತ್ತೆ, ಒಳ್ಳೆ ಮಾರ್ಗಕ್ಕೆ ಒಯ್ಯುತ್ತೆ ಅಂತಿದ್ರಂತೆ ಶ್ರೀಧರ ಸ್ವಾಮಿಗಳು. ಸನ್ಯಾಸವನ್ನ ಸ್ವೀಕರಿಸಿದ ಸುಮಾರು 26 ವರ್ಷಗಳು ಕಳೆಯುತ್ತೆ. ಒಬ್ಬ ಮನುಷ್ಯ ಧರ್ಮ ಜಾಗೃತಿಗಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನ ಸ್ವಾಮಿಗಳು ಮಾಡಿ ಮುಗಿಸಿರ್ತಾರೆ. ಗ್ರಂಥ ರಚನೆ ಆಗ್ಬೋದು, ಸಾಕಷ್ಟು ಪ್ರವಚನ ಆಗ್ಬೋದು, ಸಾಕಷ್ಟು ಅನುಷ್ಠಾನಗಳು, ಸಾಕಷ್ಟು ಸಂಭಾಷಣೆ, ಸಾಕಷ್ಟು ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡುವಂಥದ್ದು, ಉಪದೇಶ ಮಾಡುವಂಥದ್ದು, ದೇವಾಲಯಗಳ ಜೀರ್ಣೋದ್ಧಾರ ಮಾಡುವಂಥದ್ದು, ಸಾಕಷ್ಟು ಸಾಧಕರಿಗೆ ಹಿತಬೋಧನೆಯನ್ನ ಮಾಡುವಂಥದ್ದು ಎಲ್ಲವನ್ನ ಮಾಡಿ ಮುಗಿಸಿರ್ತಾರೆ. ಈ ಮಾರ್ಗಗಳೆಲ್ಲವನ್ನ ತಮ್ಮ ಉದ್ದೇಶಕ್ಕಾಗಿ ಬಳಸ್ಕೋತಾರೆ. ಕಿಕ್ಕಿರಿದು ಸೇರ್ತಾ ಇದ್ದಂತಹ ಲಕ್ಷಾಂತರ ಜನರ ಆ ಜನಸ್ತೋಮದಿಂದ ದೇಹ ಬಳಲಿ ಅನಾರೋಗ್ಯ ಉಂಟಾಗ್ತಾ ಇರುತ್ತೆ. ಆದ್ರೂ ಕೂಡ ಅವರು ಬಿಡೋದಿಲ್ಲ ಯಾವುದನ್ನು. ಅಂತಹ ಸಂದರ್ಭದಲ್ಲಿ ಔಷಧ ಸೇವನೆಯ ಜೊತೆಗೆ ಏಕಾಂತದಲ್ಲಿ ತಪಶ್ಚರ್ಯೆಯಲ್ಲೂ ಕೂಡ ಅವರು ತೊಡಗ್ತಾ ಇದ್ರಂತೆ ಶ್ರೀಧರ ಸ್ವಾಮಿಗಳು. ಕಡೆಗೆ ಇವೆಲ್ಲವನ್ನ ಬಿಟ್ಟು ಏಕಾಂತ ವಾಸವೇ ಹೆಚ್ಚು ಅಂತ ಶ್ರೀಧರ ಸ್ವಾಮಿಗಳಿಗೆ ಅನ್ಸುತ್ತೆ. ನೇರವಾಗಿ ವರದಹಳ್ಳಿಗೆ ಬಂದು ತಮ್ಮ ಏಕಾಂತ ವಾಸದ ನಿರ್ಧಾರವನ್ನ ತಮ್ಮ ಭಕ್ತವೃಂದಕ್ಕೆ ತಿಳಿಸ್ತಾರೆ. ಭಕ್ತವೃಂದಕ್ಕೆ ತಿಳಿಸಿದ ಮೇಲೆ ಬೆಟ್ಟದ ಮೇಲೆ ಅವರ ತಪಸ್ಸನ್ನ ಮಾಡ್ಲಿಕ್ಕಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಕುಟೀರ, ಒಂದು ಗುಹೆ ನಿರ್ಮಾಣ ಆಗುತ್ತೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಸ್ನಾನ ಮಾಡ್ಲಿಕ್ಕೆ, ತಾವು ದಿನನಿತ್ಯ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಶ್ರೀಧರ ಸ್ವಾಮಿಗಳು ಬೆಟ್ಟದ ಕೆಳಗಿರ್ತಕ್ಕಂಥ ಕೊಳಕಾಗಿರುತ್ತೆ, ಇಳಿತಕ್ಕಂಥ ಮೆಟ್ಟಿಲುಗಳಿಗೆ ಪೂರ್ತಿಯಾಗಿ ಒಂದು ಆವರಣವನ್ನ ಕಲ್ಪಿಸಿ ಯಾರ ದರ್ಶನಕ್ಕೂ ಅವಕಾಶ ಆಗದಂತೆ ವ್ಯವಸ್ಥೆ ಮಾಡ್ತಾರೆ. ಇವೆಲ್ಲವನ್ನ ಮಾಡಿ ಶ್ರೀಧರ ಸ್ವಾಮಿಗಳು ಒಂದು ಶುಭ ಮುಹೂರ್ತವನ್ನ ಮಾಡಿ ಶ್ರೀಧರ ಸ್ವಾಮಿಗಳು ಏಕಾಂತದ ತಪಶ್ಚರ್ಯಕ್ಕಾಗಿ ಕುಟೀರವನ್ನ ಪ್ರವೇಶ ಮಾಡಿಬಿಡ್ತಾರೆ. ಅದೆಷ್ಟು ಕಾಲ ಏಕಾಂತವಾಸ ಮಾಡ್ತಾರೆ, ಅದೆಷ್ಟು ಕಾಲ ಗುಹೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನ ಮಾಡಬೇಕು, ನನಗೆ ಭಗವಂತನ ಪ್ರೇರಣೆಯಾಗಿದೆ ಅನ್ನುವಂಥದ್ದು ಮಾತ್ರ ಶ್ರೀಗಳವರು ಹೇಳಿರ್ತಾರೆ. ಬಿಟ್ರೆ ನಾನು ಅದೆಷ್ಟು ಕಾಲ ಇರ್ತೀನಿ, ನಾನು ಅದೆಷ್ಟು ಕಾಲ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿರೋದಿಲ್ಲ ಶ್ರೀಧರ ಸ್ವಾಮಿಗಳು.
ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಒಬ್ಬಿಬ್ಬ ಶಿಷ್ಯರ ಹೊರತಾಗಿ ಉಳಿದವರೊಡನೆ ಸಂಪರ್ಕವೇ ತಪ್ಪೋಗಿರುತ್ತೆ. ಆ ಶಿಷ್ಯರ ಜೊತೆಯೂ ಕೂಡ ಅವಶ್ಯಕತೆ ಬಂದಾಗ ಮಾತ್ರ ಬರೀ ಸಂಕೇತದಿಂದ ಶ್ರೀಧರ ಸ್ವಾಮಿಗಳು ಸೂಚನೆ ಕೊಡ್ತಾ ಇದ್ರೆ ಹೊರತು ಮಾತಾಡ್ತಾ ಇರೋದಿಲ್ವಂತೆ. ಊಟ ಮಾಡ್ತಾ ಇರೋದಿಲ್ಲ. ಅವರೇ ಸ್ಥಾಪನೆ ಮಾಡಿದಂತ ಗೋಶಾಲೆಯಿಂದ ಬರ್ತಕ್ಕಂತ ಒಂದೇ ಒಂದು ಲೋಟ ಕ್ಷೀರದ ಹಾಲು, ಶುದ್ಧವಾಗಿರ್ತಕ್ಕಂಥ ಹಾಲಿನ ಹೊರತಾಗಿ ಮೀನನ್ನು ಕೂಡ ಮುಡ್ತಾ ಇರಲಿಲ್ಲವಂತೆ ಶ್ರೀಧರರು. ಅದೆಷ್ಟೇ ಜನ ಆತ್ಮೀಯ ಭಕ್ತರು ಬಂದ್ರು ಕೂಡ ಯಾರಿಗೂ ಕೂಡ ದರ್ಶನ ಇರ್ಲಿಲ್ವಂತೆ. ಈ ರೀತಿ ಏಕಾಂತದಲ್ಲಿ ಇದ್ದುಕೊಂಡು ಏನೂ ತಿಂದರ, ಯಾರ ಜೊತೆಲೂ ಮಾತಾಡ್ದರ, ಮೌನವಾಗಿ ಕೇವಲ ಒಂದೇ ಒಂದು ಗ್ಲಾಸ್ ಹಾಲನ್ನ ಕುಡ್ಕೊಂಡು ತಪಸ್ಸನ್ನ ಮಾಡುವಂಥದ್ದು. ಅದು ಒಂದಿನ ಅಲ್ಲ, ಒಂದು ವಾರ ಅಲ್ಲ, ವರ್ಷಾನುಗಟ್ಲೆ ತಪಸ್ಸನ್ನ ಮಾಡುವಂಥದ್ದು. ಇದೊಂದು ಅತ್ಯಂತ ಕಠಿಣವಾದ ಅವ್ರ ಅತವೇ ಸರಿ ಎನ್ಬಹುದು. ಅದು ಈಗಿನ ಕಾಲದಲ್ಲಿ ನಾವು ಹಳೆ ಕಾಲದಲ್ಲೆಲ್ಲ ನೋಡಿದ್ದೋ, ಈ ಫಿಲ್ಮ್ಗಳಲ್ಲಿ ಟಿವಿನಲ್ಲೆಲ್ಲ ನೋಡಿದ್ದೋ, ಕಠಿಣವಾಗಿ ತಪಸ್ಸನ್ನ ಮಾಡ್ತಕ್ಕಂಥವ್ರು, ಗಾಳಿಯಲ್ಲಿ ತಪಸ್ಸನ್ನ ಮಾಡ್ತಕ್ಕಂಥವ್ರನ್ನ, ಮತ್ತೆ ಗೆಡ್ಡೆ ಗೆಣಸುಗಳನ್ನ ಆಗಾಗ ತಿಂದು ತಪಸ್ಸನ್ನ ಮಾಡ್ತಕ್ಕಂಥವ್ರನ್ನ ನಾವು ನೋಡಿದ್ದೋ ಕೇಳಿದ್ದೋ. ಆದ್ರೆ ನಮ್ಮ ಕಾಲದಲ್ಲಿ ಇಂತಹ ಘಟನೆಗಳನ್ನ ನಾವು ನೋಡಿರುವಂತದ್ದು ನಮ್ಮ ಪುಣ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ರೀತಿ 4 ವರ್ಷಗಳು ಮಾಡ್ತಾರಂತೆ ಶ್ರೀಧರ ಸ್ವಾಮಿಗಳು. 4 ವರ್ಷಗಳು ಯಾರ ಜೊತೆಲೂ ಮಾತಾಡ್ದಾರ, ಮೌನವಾಗಿದ್ದುಕೊಂಡು ಒಂದೇ ಒಂದು ಗ್ಲಾಸ್ ಹಾಲನ್ನ ಕುಡ್ಕೊಂಡು 4 ವರ್ಷಗಳು ಕಳೀತಾರೆ. 5ನೇ ವರ್ಷಕ್ಕೆ ಇನ್ನೇನೋ ಕೆಲವು ತಿಂಗಳುಗಳು ಇರುವ ಸಂದರ್ಭದಲ್ಲಿ ಪ್ರಮಾದಿ ನಾಮ ಸಂವತ್ಸರದ ಕ್ರಿಸ್ತ ಶಕ 1973 ಚೈತ್ರ ಮಾಸದಲ್ಲಿ ಎಂದಿನಂತೆ ಶ್ರೀಧರ ಸ್ವಾಮಿಗಳು, ರಾಮನವಮಿ ಇರುತ್ತೆ, ರಾಮನವಮಿ ಪ್ರಯುಕ್ತ 9 ದಿನಗಳ ಉತ್ಸವ ವೈಭವದಿಂದ ನಡೆಯುತ್ತೆ. ದಶಮಿಯ ದಿನ ಶ್ರೀಧರ ಸ್ವಾಮಿಗಳು ಏಕಾಂತವಾಸದಲ್ಲಿಯ ಧ್ವನಿವರ್ಧಕದ ಮೂಲಕ ಪ್ರವಚನ ಮಾಡ್ತಾರೆ, ಆಶೀರ್ವಚನವನ್ನ ಮಾಡ್ತಾರೆ ಎನ್ನುವಂತ ಸುದ್ದಿ ಅಲ್ಲಲ್ಲಿ ಹರಡಿರುತ್ತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು 4 ವರ್ಷ ಆದ್ಮೇಲೆ ಗುಹೆಯಿಂದ ಹೊರಗಡೆ ಬಂದು ಪ್ರವಚನವನ್ನ ಕೊಡ್ತಾರೆ ಅಂತ ಅವರ ಒಂದು ವಾಣಿಯನ್ನ ಕೇಳಲಿಕ್ಕೆ ಸಾವಿರಾರು ಜನ, ಸಾವಿರ ಗಟ್ಟಲೆ ಗುಂಪು ಗುಂಪಾಗಿ ಜನ ಬಂದು ಸೇರಿರ್ತಾರಂತೆ. ಸ್ವಾಮಿಗಳ ಅಮೃತವಾಣಿ ಕಿವಿಯಿಂದ ಕೇಳಬಹುದು ಅನ್ನುವಂಥದ್ದು ಜನರ ಅಭಿಲಾಷೆಯಾಗಿರುತ್ತೆ. ಆದರೆ ಶ್ರೀಗಳವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಪ್ರವಚನ ನಡೆಯೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿ ಎಲ್ಲರಿಗೂ ಕೂಡ ನಿರಾಶೆಯಾಗುತ್ತೆ. ಭಕ್ತ ಜನರಿಗೆ ಕಳವಳ ಹೆಚ್ಚುತ್ತೆ. ಶ್ರೀಗಳವರ ದೇಹಸ್ಥಿತಿ ಹೇಗಿದೆ ಎನ್ನುವಂತ ತಿಳಿಬೇಕು ಅನ್ನುವಂತ ತವಕ ಅಧಿಕ ಆಗುತ್ತೆ. ಅನಾರೋಗ್ಯ ಅಂದ್ರೆ ಏನು, ಏನಾಗಿದೆ, ಯಾವ ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗೆ ಯಾರಿಂದಲೂ ಕೂಡ ಉತ್ತರ ಬರೋದಿಲ್ಲ. ಏಕಾಂತ ವಾಸಕ್ಕೆ ಭಂಗ ಆಗುತ್ತೆ ಅನ್ನೋದ್ರಕ್ಕೆ ಬೆಟ್ಟದ ಮೇಲೆ ಯಾರಿಗೂ ಕೂಡ ಬರ್ಲಿಕ್ಕೆ ಪ್ರವೇಶ ಇರೋದಿಲ್ಲ. ಹಾಗಾಗಿ ಸ್ವಾಮಿಗಳವರ ಅನಾರೋಗ್ಯ ಸ್ಥಿತಿಯಲ್ಲಿ ಈ ಆಜ್ಞೆಯನ್ನ ಯಾರು ಹೊಡೆಸಿದ್ರು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೀಗೆ ದೇಹ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಎನ್ನುವಂತ ಗಾಳಿ ಸುದ್ದಿ ದಿನವೂ ಕೂಡ ಪ್ರಸಾರ ಆಗ್ತಾ ಇತ್ತು. ಚೈತ್ರ ಬಹುಳ ಬಿದಿಗೆ ಗುರುವಾರ ತಾರೀಕು 19/4/1973 ಆಶ್ರಮದ ಯಾರ ಮುಖದಲ್ಲೂ ಕೂಡ ಅವತ್ತು ಕಳೆ ಇರೋದಿಲ್ಲ. ಯಾವುದೋ ಒಂದು ಕಪ್ಪು ನೆರಳು ತಮ್ಮನ್ನ ಆವರಿಸ್ತಾ ಇದೆ ಎನ್ನುವಂಥದ್ದು ಜನರ ಮನಸ್ಸಿಗೆ ತೋರ್ತಾ ಇತ್ತಂತೆ. ಅವತ್ತಿನ ದಿನ ಪ್ರಾತಃ ಕಾಲ ಬೆಳಿಗ್ಗೆ 9 ಗಂಟೆಯ ಸರಿ ಸುಮಾರಿಗೆ ಭಗವಾನ್ ಶ್ರೀಧರ ಸ್ವಾಮಿಗಳು ತಮ್ಮ ದೇಹವನ್ನ ತ್ಯಜಿಸಿದ್ರು ಅನ್ನುವಂತ ಸುದ್ದಿ ಮುಟ್ಟುತ್ತೆ. ಶ್ರೀಧರ ಸ್ವಾಮಿಗಳು ಪರಮಾತ್ಮನಲ್ಲಿ ಲೀನವಾಗಿ ಹೋಗ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ಆಕಾಶವಾಣಿ ಕೇಂದ್ರಗಳಿಂದ ಈ ಸುದ್ದಿ ಪ್ರಸಾರ ಆಗುತ್ತೆ. ಪ್ರಸಾರ ಆಗಿದ್ದೇ ತಡ ಸಮುದ್ರದ ಅಲೆಗಳಂತೆ ಜನ ವರದಹಳ್ಳಿಗೆ ಹರಿದು ಬರುತ್ತೆ. ಶ್ರೀಧರ ಸ್ವಾಮಿಗಳ ಅಂತ್ಯ ದರ್ಶನವನ್ನ ಪಡೆಯುತ್ತೆ. ಅನಂತರ ಶಾಸ್ತ್ರೋಕ್ತ ವಿಧಿಯಂತೆ ಶ್ರೀಗಳವರ ಪಾರ್ಥಿವ ದೇಹವನ್ನ ವರದಹಳ್ಳಿಯಲ್ಲೇ ಸಮಾಧಿ ಮಾಡಲಾಗುತ್ತೆ. ಸುಮಾರು 65 ವರ್ಷಗಳ ಕಾಲ ಧರ್ಮ ಜಾಗೃತಿಯನ್ನ ಮಾಡ್ತಾ, ಲೋಕ ಕಲ್ಯಾಣಕ್ಕಾಗಿ ಯಾವುದು ಸ್ವಾರ್ಥ ಇಟ್ಕೊಳ್ದಾರ, ಬದುಕಿನುದ್ದಕ್ಕೂ ಕೂಡ ಕಾಮ ಕಾಂಚಾಣವನ್ನ ಕಣ್ಣಲ್ಲೂ ನೋಡ್ದಾರ, ಕೈಯಲ್ಲೂ ಮುಟ್ಟಿದಾರ, ಆತ್ಮ ನಕ್ಷತ್ರವಾಗಿ ಮಿನುಗಿದಂತವ್ರು, ಧರ್ಮಕ್ಕಾಗಿಯೇ ಶ್ರಮಿಸಿದಂತವ್ರು, ಭಕ್ತರಿಗಾಗಿಯ ತಪಸ್ಸನ್ನ ಮಾಡಿ ಅತ್ಯಂತ ಕಠಿಣ ತಪಸ್ಸನ್ನ ಭಕ್ತರ ಉದ್ಧಾರಕ್ಕಾಗಿಯೇ ಮಾಡಿದಂತವ್ರು, ಪರಮಾತ್ಮನ ಅನುಭವದ ರಹಸ್ಯವನ್ನ ಸರಳ ಭಾಷೆ, ಅತ್ಯಂತ ಸರಳ ಭಾಷೆಯಲ್ಲಿ, ಜನರ ಆಡು ಭಾಷೆಯಲ್ಲಿ ಜನರಿಗೆ ಮುಟ್ಟಿಸಿ ಒದ್ದಳ್ಳಿಯನ್ನ
ವರದಪುರ ಮಾಡಿ ನಂಬಿದ ಭಕ್ತರಿಗೆ ವರಪುರುಷರೇ ಆದಂತಹ ಶ್ರೀಧರ ಸ್ವಾಮಿಗಳು ದೇಹ ವಿಶ್ವವ್ಯಾಪಿ ಆಗುತ್ತೆ. ಶ್ರೀಧರ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನ ಬಾಲ್ಯದಿಂದ ಅಂತ್ಯದವರೆಗೂ ಕೂಡ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೇನೆ. ಅನಾಥನಾಗಿ ದಿಕ್ಕಿಲ್ಲದ ಒಬ್ಬ ಬಾಲಕ ತನ್ನ ಹಠದಿಂದ, ಛಲದಿಂದ, ಮಹತ್ತರವಾದ ಸಾಧನೆಯಿಂದ ಇಷ್ಟು ಕೀರ್ತಿಶಾಲಿಯಾಗಿ ಬಾಳಿದ್ದುದು ಒಂದು ಅಚ್ಚರಿ. ಪ್ರತ್ಯಕ್ಷವಾಗಿ ಕಂಡಂತವರು ಈಗಲೂ ಕೂಡ, ಇವತ್ತಿಗೂ ಕೂಡ ಇರೋದ್ರಿಂದ ನಾವು ಅದನ್ನ ನಂಬಲೇಬೇಕಾಗಿದೆ. ಮನುಷ್ಯನ ಪ್ರಯತ್ನಕ್ಕೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಶ್ರೀಧರ ಸ್ವಾಮಿಗಳ ಭಕ್ತರ ದಂಡೇ ಇದೆ. ಸ್ವಾಮಿಗಳ ಉಪದೇಶವನ್ನ ಪಡೀಲಿಕ್ಕೆ ಜರ್ಮನಿಯಿಂದಲೂ ಕೂಡ ವಿದ್ವಾಂಸರು ಬಂದಿದ್ರಂತೆ. ಜರ್ಮನಿಯಲ್ಲೂ ಕೂಡ ಶ್ರೀಧರ ಸ್ವಾಮಿಗಳ ಆಶ್ರಮ ಹೊಂದಿದೆ. ಅವರ ಭಕ್ತರು ದತ್ತಾತ್ರೇಯನ ಅವತಾರ ಅಂತ, ಆಂಜನೇಯನ ಅವತಾರ ಅಂತ ಭಕ್ತರು ನಂಬ್ತಾರೆ. ಅವರ ಮಾತು ಸತ್ಯವಾದದ್ದನ್ನ, ಅವರಿಂದ ಹಲವಾರು ಪವಾಡಗಳು ನಡೆದು ಹೋದದನ್ನ ಜನ ಕಂಡಿದ್ದಾರೆ. ಅದೇಗಾದ್ರೂ ಇರ್ಲಿ, ಆದರೆ ಶ್ರೀಧರ ಸ್ವಾಮಿಗಳು ಸನಾತನ ಧರ್ಮದ ವಿಚಾರದಲ್ಲಿ ತುಂಬಾ ಕಳಕಳಿಯನ್ನ ಹೊಂದಿ ಧರ್ಮ ರಕ್ಷಣೆಗಾಗಿ ತಮ್ಮ ಜೀವಿತವನ್ನೇ ತೇದರು ಅನ್ನುವಂಥದ್ದು ಸತ್ಯ ಸಂಗತಿ. ಎಲ್ಲಿಯೂ ಕಾಣದೇ ಇರತಕ್ಕಂತ, ಕಾಣ ಸಿಗದೇ ಇರತಕ್ಕಂತ ಶಾಂತ ಮೂರ್ತಿಯಾಗಿ ಬಡವರನ್ನ, ಬಲ್ಲಿದರನ್ನ, ಸ್ತ್ರೀಯರನ್ನ, ಪುರುಷರನ್ನ, ದೊಡ್ಡವರು ಚಿಕ್ಕವರನ್ನ ಸಮದೃಷ್ಟಿಯಿಂದ ಕಂಡು ಎಲ್ಲರ ಹಿತಕ್ಕಾಗಿ ಶ್ರಮಿಸಿದ್ರು ಅನ್ನುವಂಥದ್ದು ಕೂಡ ಸತ್ಯ ಸಂಗತಿ. ಮನುಷ್ಯ ರೂಪವನ್ನೇ ಧರಿಸಿದಂತಹ ತಪಸ್ಸಿನ ಮೂರ್ತಿ ಎಂಬಂತೆ ವಿರಾಜಿಸಿದವರು ಶ್ರೀಧರ ಸ್ವಾಮಿಗಳು. ಕರ್ಮ, ಭಕ್ತಿ ಮತ್ತು ಜ್ಞಾನ ಇವುಗಳ ಸಂಗಮ ಸ್ಥಳವೇ ಆಗಿದ್ದವರು. ಇಂತಹ ಪುಣ್ಯ ಪುರುಷರು ಈ ಭೂಮಿಯಲ್ಲಿ ಹುಟ್ಟಿದ್ದಾರೆ ಎನ್ನುವಂಥದ್ದು, ಭಾರತ ದೇಶ ಸದಾ ಪುಣ್ಯ ಭೂಮಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಂದು ದೇಹವನ್ನ ತ್ಯಜಿಸಿ ಇಲ್ಲೇ ಸಾಧನೆಯನ್ನ ಮಾಡಿ ಇಲ್ಲೇ ಆಶ್ರಮವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವಿನ್ನೂ ಕೂಡ ಪುಣ್ಯಾತ್ಮರು ತಂದ್ಕೋಬೇಕಾಗತ್ತೆ. ಈಗಲೂ ಕೂಡ ವರದಳ್ಳಿ ಒಂದು ಯಾತ್ರಾ ಸ್ಥಳವಾಗಿದೆ. ಶ್ರೀಧರ ಸ್ವಾಮಿಗಳು ಗೊತ್ತು ಮಾಡಿದಂತ ಉತ್ಸವಾದಿಗಳು ವೈಭವದಿಂದ ನಡೀತಾ ಇದ್ದಾವೆ. ಬಾಲ್ಯದಿಂದಲೂ ಕೂಡ ಸೇವೆಯನ್ನ ಮಾಡ್ತಾ ಶ್ರೀಧರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದ ಅವರ ಪ್ರಿಯ ಶಿಷ್ಯರುಗಳ ನೇತೃತ್ವದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಉತ್ಸವಗಳು, ಧರ್ಮ ಜಾಗೃತಿ ಕಾರ್ಯ ಮುಂದುವರಿತಾ ಇದೆ. ಇವತ್ತಿಗೂ ಕೂಡ ಶ್ರೀಧರ ಸ್ವಾಮಿಗಳು ತಾವು ತಮ್ಮ ತಪಸ್ ಶಕ್ತಿಯಿಂದ, ಏನು ಬೆಟ್ಟದ ಮೇಲೆ ನೀರು ಇರ್ಲಿಲ್ಲ, ನೀರಿಗೆ ಅಭಾವ ಇತ್ತು, ನೀರಿಗೆ ಅಭಾವ ಇದ್ದಾಗ ಬೆಟ್ಟದಿಂದ ಕೆಳಗಡೆ ಇಳಿದು ನೀರನ್ನ ಬಿಂದಿಗೆನಲ್ಲಿ ಹೊತ್ಕೊಂಡು ಬೆಟ್ಟವನ್ನ ಹತ್ತು ಬರಬೇಕಾಗಿತ್ತಂತೆ. ತುಂಬಾ ತೊಂದರೆ ಆಗ್ತಾ ಇತ್ತಂತೆ. ಆಗ ಶ್ರೀಧರ ಸ್ವಾಮಿಗಳು ತಮ್ಮ ತಪಶಕ್ತಿಯಿಂದ, ತಮ್ಮ ಕಮಂಡಲದಿಂದ ನೀರನ್ನ ಚಿಮುಕಿಸಿ ಹೆಬ್ಬೆರಳನ್ನ ಮೆಟ್ಟಿ ನಿಂತು ಆ ಬಂಡೆಯಲ್ಲಿ ನೀರು ಚಿಮುಕಿಸುವಂಗ್ ಮಾಡಿರ್ತಾರೆ. ಈಗ್ಲೂ ಕೂಡ, ಇವತ್ತಿಗೂ ಕೂಡ ಬಂಡೆಯಿಂದ, ಬೆಟ್ಟದ ಮೇಲಿಂದ ನೀರು ಹರಿತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ ನೀರು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಯಾರೂ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ. ನಿರಂತರವಾಗಿ ನೀರು 24/7 ನೀರು ಹರಿತಾನೇ ಇದೆ. ಅದನ್ನ ಶ್ರೀಧರ ತೀರ್ಥ ಅಂತ ಕರೀತಾರೆ. ಇವತ್ತಿಗೂ ಕೂಡ ನಾವು ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿ ನೋಡಬಹುದು. ನಾವು ಶ್ರೀಧರ ಸ್ವಾಮಿಗಳ ಒಂದೆರಡು ಗುರುವಾಣಿಯನ್ನ ನಾವು ನೋಡೋದಾದ್ರೆ, ಅವ್ರು ಹೇಳ್ತಾ ಇದ್ರಂತೆ, ನನ್ನನ್ನ ನೀವು ದೇಹಾಕಾರದಿಂದ ನೋಡ್ಬೇಡಿ, ನಿಮ್ಮ ಆನಂದ ಸ್ವರೂಪವೇ ನಾನು ಅಂತ ತಿಳ್ಕೊಳ್ಳಿ. ನನ್ನನ್ನ ಕಾಣ್ತಾ ಇರುವಾಗ ನಿಮ್ಮ ದೇಹದ ಭಾವನೆಯನ್ನ ನೀವು ಮರ್ತು ಬಿಡಿ. ಯಾವ ರೀತಿ ತರಂಗಗಳು ಸಮುದ್ರದಲ್ಲಿ ಸೇರಿ ಅನಂತವಾಗಿರ್ತಕ್ಕಂಥ ಸಮುದ್ರವೇ ಆಗ್ತವೋ, ಹಂಗೆಯ ನೀವು ಕೂಡ ನಿಮ್ಮ ನಾನು ಅನ್ನುವಂತ ಅರಿವು ಸಹ ಕಳೆದು ಒಂದು ಅಪಾರವಾದ ಆನಂದವಾಗಿ ನೀವು ಉಳಿರಿ. ಇದು ತ್ರಿಕಾಲ ಬಾಧಿತ ಸತ್ಯ, ಇದು ಸತ್ಯ ಸ್ಥಿತಿ. ಅಂತಹ ಸ್ಥಿತಿ ನಿಮ್ಮೆಲ್ಲರಿಗೂ ಉಂಟಾಗ್ಲಿ ಅಂತ ಹೇಳ್ತಾ ಇದ್ರಂತೆ. ಆಮೇಲೆ ಪಾತ್ರೆ ತುಂಬಾ ಇರ್ತಕ್ಕಂತ ಒಂದು ಹಾಲಿನ ಪಾಯಸದಲ್ಲಿ ಒಂದು ಚಿಮಣಿ ಎಣ್ಣೆಯ ಒಂದು ಬಿಂದು ಬಿದ್ಬಿಟ್ರುವ, ಒಂದು ಡ್ರಾಪ್ ಬಿದ್ಬಿಟ್ರುವ ಅದ್ ಹೆಂಗ್ ವ್ಯರ್ಥ ಆಗುತ್ತೋ, ಹಂಗೆಯ ಸಾಧಕನಲ್ಲಿ ಒಂದಿಷ್ಟು ಅಹಂ ಬಂದ್ಬಿಟ್ರೆ ಮಾಡಿದ್ದೆಲ್ಲ ತಿಪ್ಪೆಗುಂಡಿ ಪಾಲಾಗತ್ತೆ. ಹಾಗಾಗಿ ಅಹಂ ಅನ್ನುವಂಥದ್ದನ್ನ ಬಿಡಬೇಕು.
ಸದಾ ಸರಳವಾಗಿರ್ಬೇಕು ಅನ್ನುವಂಥದ್ದು ಶ್ರೀಧರ ಸ್ವಾಮಿಗಳ ಉಪದೇಶದಲ್ಲಿ ಒಂದು. ನಿಷ್ಕಪಟ ಪ್ರೀತಿ, ಪ್ರೀತಿಯಲ್ಲಿ ಯಾವುದೇ ಕಪಟ ಇರಬಾರದು. ಮಾತು ಮೃದುವಾಗಿರ್ಬೇಕು, ಮಧುರವಾಗಿರ್ಬೇಕು. ಮಾತಿನಂತೆ ನಮ್ಮ ನುಡಿಯೂ ಕೂಡ, ನಡೆ ನುಡಿ ಎರಡೂ ಕೂಡ ಮೃದುವಾಗಿರ್ಬೇಕು, ಮಧುರವಾಗಿರ್ಬೇಕು. ಇವು ಜಗತ್ತನ್ನ ವಶೀಕರಣ ಮಾಡ್ತಕ್ಕಂಥ ಮಹಾಮಂತ್ರಗಳು ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ರಂತೆ. ಇವಿಷ್ಟು ಶ್ರೀಧರ ಸ್ವಾಮಿಗಳ ಚರಿತ್ರೆ. ಅದಾದ್ಮೇಲೆ ಗುರುವಾಣಿ. ಇನ್ನ ಶ್ರೀಧರ ಸ್ವಾಮಿಗಳು ಮಾಡಿದಂತ ಪವಾಡ ಸಾವಿರ ಅಲ್ಲ, ಲಕ್ಷಾಂತರ ಪವಾಡಗಳನ್ನ ಮಾಡಿದ್ದಾರೆ. ಅದು ಪವಾಡ ಅಲ್ಲ, ಅವರ ಮಹಿಮೆ ಪ್ರಸಂಗಗಳು ಅಂತ ಹೇಳ್ಬೋದು. ಅವೆಲ್ಲವನ್ನ ಹೇಳಲಿಕ್ಕಾಗಲ್ಲ. ಒಂದೇ ಒಂದು ಅವರ ಮಹಿಮಾ ಪ್ರಸಂಗವನ್ನ ಹೇಳಿ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತೇನೆ. ಶ್ರೀಧರ ಸ್ವಾಮಿಗಳು ಒಂದ್ಸಾರಿ ನಮ್ಮ ಮೈಸೂರಿನ ಒಬ್ಬ ಅರಸರ ಮನೆಯಲ್ಲಿ ಪಾದಪೂಜೆಗೆ ಬಂದಿರ್ತಾರಂತೆ. ಅಲ್ಲಿ ಶ್ರೀಧರ ಸ್ವಾಮಿಗಳ ಪಾದಪೂಜೆ ನಡೀತಾ ಇರುತ್ತೆ. ಆ ಸಮಯಕ್ಕೆ ಒಬ್ಬ ಯುವಕ ತನ್ನ ತಾಯಿಯೊಡನೆ ಬರ್ತಾರೆ. ತನ್ನ ತಾಯಿಯೊಡನೆ ಬಂದು ಅತಿ ಭಕ್ತಿಯಿಂದ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರವನ್ನ ಮಾಡಿ ದುಗುಡ ತುಂಬಿದ ಮನಸ್ಸಿನಿಂದ ಹೇಳ್ತಾರೆ, ಸ್ವಾಮಿ, ನಮಗಾಗಿ ನಾನು ಏನನ್ನು ಕೂಡ ಕೇಳ್ಕೊಳ್ಳೋದಿಲ್ಲ. ಈ ನಾಡಿನ ದೊರೆ ಜಯಚಾಮರಾಜ ಒಡೆಯರ್ ಅವರು ನನ್ನ ತಂಗಿಯನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಗಂಡು ಮಕ್ಕಳಿಲ್ಲ, ಪುತ್ರ ರತ್ನ ಪ್ರಾಪ್ತಿಯಾಗುವಂಗೆ ನೀವು ದಯಪಾಲಿಸಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೋತಾರಂತೆ ಶ್ರೀಧರ ಸ್ವಾಮಿಗಳಲ್ಲಿ. ಶ್ರೀಧರ ಸ್ವಾಮಿಗಳು ಆ ಬೇಡಿಕೆಯನ್ನ ಆಲಿಸ್ತಾರೆ. ಬೇಡಿಕೆಯನ್ನ ಆಲಿಸಿ ಕೆಲಕಾಲ ಸುಮ್ಮನಿದ್ದಂತ ಶ್ರೀಗಳು ಅದಾದ್ಮೇಲೆ ಸುಮಾರು ಬಾರಿ ತಮ್ಮ ಪಾದಾಂಗುಷ್ಟದ ಮೇಲೆ ನೀರನ್ನ ಬಿಟ್ಕೊಂಡು ಪ್ರತಿಬಂಧಕಗಳನ್ನೆಲ್ಲವನ್ನ ಹೋಗಲಾಡಿಸ್ತಾರೆ. ಕೊನೆಗೆ ಪ್ರಣವ ಮಂತ್ರದಿಂದ, ಓಂಕಾರದಿಂದ ಅಭಿಮಂತ್ರಿಸಿದಂತಹ ಒಂದು ತೆಂಗಿನಕಾಯಿಯನ್ನ ಕೊಟ್ಟು ಅವರಿಗೆ ಹೇಳ್ತಾರೆ, ಇದರ ಪೂಜೆಯನ್ನ ನೀವು ಮಾಡಬೇಕು, ಅವ್ರು ಮಾಡಬೇಕು, ಮಹಾರಾಜರು ಮಾಡಬೇಕು. ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡಿ ಅಂತ ಅಂತಾರೆ. ಆ ಸಮಯಕ್ಕೆ ಆ ಯುವಕನ ಮನಸ್ಸಲ್ಲಿ ಇಷ್ಟೆಲ್ಲಾ ಪದ್ಧತಿಯನ್ನ ಮಹಾರಾಜರು ಮಾಡ್ಲಿಕ್ಕೆ ಸಾಧ್ಯವೇ ಅನ್ನುವಂತ ಪ್ರಶ್ನೆ ಬರುತ್ತಂತೆ. ಆ ಪ್ರಶ್ನೆ ಮೂಡಿದ್ದನ್ನ, ಕೇವಲ ಅವರ ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಅರಿತಂತ ಶ್ರೀಧರರು ಇಷ್ಟೆಲ್ಲಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಶುದ್ಧವಾದ ಪೆಟ್ಟಿಗೆಯಲ್ಲಿ ಇದನ್ನ ಇಟ್ಟು ದಿನಂಪ್ರತಿ ಸ್ನಾನದ ನಂತರ ಅರಿಶಿನ ಕುಂಕುಮವನ್ನ ಹಚ್ಚಿ, ಅದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಸ್ನಾನದ ನಂತರ ಭಕ್ತಿಯಿಂದ ಮನಸ್ಸಿನಲ್ಲೇ ನಮಸ್ಕಾರವನ್ನ ಮಾಡಿ ಸಾಕು ಅಂತೇಳಿ ಅಪ್ಪಣೆಯನ್ನ ಮಾಡ್ತಾರೆ. ಸಮಸ್ಯೆಗೆ ಪರಿಹಾರ ದೊರೆತ ನಂತರ ಅರಸು ಮನೆಯವರು ಶ್ರೀಗಳವರಿಗೆ ದೊಡ್ಡದೊಂದು ಪಟ್ಟೆ ಹುಲಿ ಚರ್ಮವನ್ನ ಅರ್ಪಿಸಿದ್ದಾರಂತೆ. ಅದಾದ್ಮೇಲೆ ಗುರುಗಳು ಹೇಳದಂತೆ ಮಹಾರಾಜರಿಗೆ ಪುತ್ರ ರತ್ನ ಪ್ರಾಪ್ತಿಯಾಗುತ್ತೆ. ಶ್ರೀಗಳ ಅನುಗ್ರಹದಿಂದ ದೊರೆತಂತ ಸಂತಾನಕ್ಕೆ ನಾಮಕರಣ ಮಾಡುವಾಗ ಶ್ರೀಗಳ ಹೆಸರನ್ನ ದತ್ತ ಅನ್ನುವಂತಹ ಪದವನ್ನ ಸೇರಿಸಲಾಗುತ್ತೆ. ಶ್ರೀಧರ ಸ್ವಾಮಿಗಳ ಆಶೀರ್ವಾದದಿಂದ ನಾಡಿಗೆ ದೊರೆತಂತಹ ಯುವರಾಜರೇ ಶ್ರೀಕಂಠ ದತ್ತ ನರಸಿಂಹರಾಜ್ ಒಡೆಯರ್. ಶ್ರೀಕಂಠ ಆದ್ಮೇಲೆ ದತ್ತ ಅನ್ನುವಂತ ಹೆಸರನ್ನ ಸೇರಿಸಿದ್ದಾರೆ. ಶ್ರೀಧರ ಸ್ವಾಮಿಗಳ ಆಶೀರ್ವಾದದಿಂದ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಶ್ರೀಕಂಠ ದತ್ತ ಒಡೆಯರ್ ಹುಡ್ತಾರೆ ಎನ್ನುವಂಥದ್ದು ಈ ಲೇಖನ ನಮಗೆ ಸಿಗುವಂಥದ್ದು. ಸಚ್ಚಿದಾನಂದ ಸ್ವಾಮಿಗಳು ಅವರು ಬರೆದಂತಹ ಶ್ರೀಧರ ಸಚ್ಚಿದಾನಂದಾಶ್ರಮ ಗುರುಪುರ ಇವರು ರಚನೆ ಮಾಡಿದಂತ ಭಗವಾನ್ ಶ್ರೀಧರ ಗುರುಚರಿತ್ರೆ ಎನ್ನುವಂತ ಗ್ರಂಥದಿಂದ ನಮ್ಗೆ ಈ ಮೇಲಿನ ಉಲ್ಲೇಖ ಸಿಗುತ್ತೆ. ಹಾಗಾಗಿ ಶ್ರೀಧರ ಸ್ವಾಮಿಗಳು ಲಕ್ಷಾಂತರ ಪವಾಡಗಳನ್ನ ಮಾಡಿದ್ದಾರೆ. ಅದು ಪವಾಡ ಅನ್ನೋದ್ಕಿಂತಲೂ ಒಬ್ಬ ಗುರು ತನ್ನನ್ನ ನಂಬಿರ್ತಕ್ಕಂಥ ಭಕ್ತರನ್ನ ಆ ಈತಿ ಪ್ರೇತಿಗಳನ್ನ ಯಾವ ರೀತಿ ಬಾಧೆಗಳನ್ನ ರಕ್ಷಣೆ ಮಾಡದ ಅಂತ ಅನ್ಬಹುದಷ್ಟೇ. ಹಂಗೆ ಶ್ರೀಧರ ಸ್ವಾಮಿಗಳಂತಹ ಮಹಾಮಹಿಮರು, ಪುಣ್ಯಾತ್ಮರು ನಮ್ಮ ಕರ್ನಾಟಕದಲ್ಲಿ ಇದ್ರೂ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದೇ ನಮ್ಗೆ ಒಂದು ಪುಣ್ಯದ ಒಂದು ಸಂಗತಿ ಎನ್ನುವಂಥದ್ದು. ಈಗ್ಲಾದ್ರೂ ಯಾರು ಇನ್ನೂ ಸ್ವಾಮಿಗಳನ್ನ ಆ ಆಶ್ರಮವನ್ನ ದರ್ಶನವನ್ನ ಮಾಡದೇ ಇದ್ದಂಥವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಆಶ್ರಮಕ್ಕೆ ಹೋಗ್ರಿ, ಅಲ್ಲಿ ಒಂದು ದಿನ ತಂಗ್ರಿ. ಅಲ್ಲಿ ಜಗದಾಂಬೆ ದೇವಸ್ಥಾನ ಇದೆ, ವ್ಯಾಸರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಶ್ರೀಧರ ಸ್ವಾಮಿಗಳು ಸ್ವಯಂ ಚಿಮುಕಿಸಿದಂತಹ ಗಂಗೆ ಇದೆ, ಗೋವಿನ ಮುಖದಿಂದ ನೀರು ಬರ್ತಾ ಇದೆ. ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿ ವರ್ಷಾನುಗಟ್ಲೆ ಅಲ್ಲಿ ಸಾಧನೆ ಮಾಡಿ ಕೊನೆಗೆ ಅಲ್ಲೇ ದೇಹವನ್ನ ಬಿಟ್ಟಂತದ್ದು ಸಮಾಧಿ ಸ್ಥಳ ಇದೆ. ಅಲ್ಲಿ ಒಂದು ದಿನ ತಂಗಿದ್ರೆ ನಮ್ಮ ಎಷ್ಟೋ ಭವಗಳು, ನಮ್ಮ ಎಷ್ಟೋ ಬಂಧನಗಳು ಕಳ್ಚೋಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ
ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ.